ಲವರ ಹೇ ಡ್ರೈವರ ನೀ ನನ್ನ ಲವರ ದೇಶ ತಿರುಗಿ ಬರು ನನ್ನ ಸಾಹುಕಾರ ನಿನ್ನ ನೋಡಿದರೆ ನೀನು ಒಂಥರ ಡ್ರೈವರನ ಲವರನ ಡ್ರೈವರನ ಲವರನ. ಹೆಂಗಿದ್ರೆ ಎಲ್ಲರೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ಇಷ್ಟದಾಗ ಅದಿರಿಲ್ಲ, ನನ್ನ ಫಾಲೋ ಮಾಡ್ಬೇಕ. ಈಟಿದ್ದಾಗಿಂದ ರೀಲ್ಸ್ ಮಾಡೋ ಹುಚ್ಚು ಹಿಡ್ದೈತ್ರಿ ನನಗೆ. ಇನ್ನೂ ಆ ಹುಚ್ಚು ಹೋಗೇ ಇಲ್ಲ. ಒಂದು ದಿನಕ್ಕೆ ಒಂದು ರೀಲ್ಸ್ ಮಾಡಲಿಲ್ಲ ಅಂದ್ರೆ ನನಗೆ ಹುಚ್ಚು ಹಿಡ್ದಂಗೆ ಆಕತಿ. ಈ ನನ್ನ ರೀಲ್ಸ್ ಮಾಡೋ ಹವ್ಯಾಸಕ್ಕೆ ಯಾರೂ ಅಡ್ಡಿ ಆಗಬಾರ್ದು, ಕಟ್ಕೊಂಡು ಗಂಡನೂ ಅಡ್ಡಿ ಆಗ್ಬಾರ್ದು ಅಂತಾನೆ ವಯಸ್ಸಾದ ಮುದುಕನ್ನ ನಾ ಕಟ್ಕೊಂಡಿನಿ. ಚಲೋ ಮಾಡಿನಿಲ್ರಿ? ಹ್ಞೂ ಅನ್ನಬೇಕು, ನೀವು ಅಂದಿದ್ರೆ ನಡಿಬೇಕಲ್ಲ. ಇವಾಗ ಒಂದು ರೀಲ್ಸ್ ಮಾಡ್ತೀನ, ನೀವೆಲ್ಲ ಕುಂತ್ಕೊಂಡು ನೋಡ್ರಿ. ನನಗಿಲ್ಲಿ ನಾನು ಚಾಲನೆ ಇಟ್ಟಿದ್ದೇನೆ ಮತ್ತ ಅಯ್ಯ ನಂದು ಮೂಡೈತೆ ಅದ್ರಾಗ, ಹಿಂದೇವನು ಮೂಡ್ತೈತಿ ಇದ್ರಾಗ. ನಂದು ನಿಂದು ಎಲ್ಲಾರು ನೋಡಿದ್ರು ನಡೆಯುತ್ತೆ. ಡಿಲೀಟ ಮಾಡ್ತೀನಿ ಈ ಸಲನು ಕಪ್ಪು ನಮ್ದ. ಲೇ ನಾನು ಹೇಳ್ತಿ ಸುಜಾತ, ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಎಲ್ಲಿ ಹೊಂಟಿಲಿ? ಲೀಲಾಚಾಲವಾಗಿ ರೀಲ್ಸ್ ಮಾಡಕ್ ಹೊಂಟಿದ್ ನಾವು. ನನ್ನ ಗಂಡ ಗುಡುಗುಡುಗುಂಡ ಮಾಡ್ತಿ ಬಿಡು ನೀ ರೀಲ್ಸ್. ಬ್ಯಾಡ ಅಂದ್ರೆ ಬಿಡ್ತೀಯನ? ಬಿಡ್ತೀನಿ ಬಿಡ್ತೀನಿ ರೀಲ್ಸ್ ಮಾಡೋದು ಬಿಡ್ತಿ? ನಿನ್ನ ಬಿಡ್ತೀನಿ. ಲೀಲಾಜಾಲವಾಗಿ ರೀಲ್ಸ್ ಮಾಡೋದು ಬಿಡಂಗಿಲ್ಲ. ಆಯ್ತಳಪ್ಪ, ನೀನು ಲೀಲಾಜಾಲವಾಗಿ ರೀಲ್ಸ್ ಮಾಡು, ಆದ್ರೆ ನಿನ್ನ ಶೀಲನ ಯಾರಿಗೂ ಸಾಲವಾಗಿ ಕೊಡಕ್ ಹೋಗ್ಬೇಡ. ಯಾಡ್ ನಾಡಿ ಗಂಟೆ ನಿನ್ನ ಮಾತು ಕೇಳಿದ್ರೆ ಕುರಿ ಕೋಳಿ ನಾಯಿ ಸಹಿತ ನಗತಾವನು. ಅಯ್ಯ ನಾಯಿ ನಗತಾವ? ನಗತಾವು. ಅದ್ಯಾಕೆ ನಗತಾವ? ಹಿಂಗ ನಗತಾವು. ಶೀಲಾನ್ ಯಾರಿಗಾರ ಸಾಲವಾಗಿ ಕೊಟ್ಟಿದ್ದು ಕೇಳಿ ಏನು? ಮದುವೆಯಾಗ 6 ತಿಂಗಳಾತು, ನಿನಗ ಮುಟ್ಟಾಕ ಬಿಟ್ಟಿಲ್ಲ ನಾನು. ಇನ್ನು ಬೇರೆದವ್ರಿಗೆ ಮುಟ್ಟಾಕ್ ಬಿಡ್ತೀನಿ ನಾನು. ಹೌದಲ್ಲಪ್ಪ, ಮದುವೆಯಾಗಿ 6 ತಿಂಗಳವರೆಗೂ ಮುಟ್ಟಬಾರದಂತ ಕಂಡೀಷನ್ ಮಾಡಿ ತಾಳಿ ಕಟ್ಟಿಸ್ಕೊಂಡು ನೆನಪೈತಿಲ್ಲ. ಆದ್ರೂ ನಾ ಗಂಡಸು ಯಾವುದೋ ಒಂದು ಮೂಲೆಯಾಗ ಸಂಶಯ ಅನ್ನೋದು ಕಾಡ್ತಿರ್ತೈತೆ. ತೆಗೆದು ಹಾಕದನ್ನ. ನನ್ನಂಥ ಪತಿವ್ರತೆ ಆತಳ ಬಿತ್ತಳ ಪಾಪ ಹುಡುಕಾಡಿದ್ರು ಸಿಗಂಗಿಲ್ಲ. ಯಾಕ್ರೆ ಅಣ್ಣಲ್ಲ? ಅಬ್ಬೋ, ಅಣ್ಣವ್ರಿಗೆ ಎಲ್ಲರಿಗೂ ಗೊತ್ತೈತೆ. ಕೇಳ ಅಂದ್ರೆ ನೀ ಎಲ್ಲೆಲ್ಲಿ ಹೋಗಿ ಏನೇನ್ ಮಾಡ್ತಿ ಎಲ್ಲ ನೋಡಾಕ ನಿಮ್ಮ ಅಣ್ಣಾರು ನೀನು ಕೂದಲ್ದಾಗ GPS ಕ್ಯಾಮ್ರಾ ಕುಂದ್ರಿಸ್ಯಾರನು? ಕೂದಲ್ದಾಗ? ಅದೇ ತಲೆಯಾಗಿನ ಕೂದಲ್ದಾಗ. ಅವರ ಕಣ್ಣೆನ್ನುವ ಕ್ಯಾಮ್ರಾದಾಗ ಈ ಹೆಣ್ಣೆನ್ನುವ ಹಣ್ಣಿನ ಕಳೆ ನೋಡಿದ್ರ ಹೇಳ್ತಾರ ಈ ಹಣ್ಣು ಚಲೋ ಆಯ್ತು ಕೆಟ್ಟಾಯ್ತು ಅಂತ. ಅಷ್ಟು ಶಾರ್ಪ್ ಅದಾವಲ್ಲ ಅಣ್ಣರ ಕಣ್ಣುಗಳು. ಆಯ್ತು ಬಿಡು, ಅವ್ರ ಮೇಲೆ ನಂಬಿಕೆ ಇಟ್ಟು ಹೊಲಕ್ ಹೊಂಟೇನಿ. ಹುಷಾರು. ಯಾಕ? ಯಾರಾದ್ರೂ ಬಾಳೆಹಣ್ಣು ಲಿಂಬೆಹಣ್ಣು ತೆಂಗಿನಕಾಯಿ ಕೊಟ್ರೆ ಮುಟ್ಟಾಕ್ ಹೋಗ್ಬೇಡ. ಯಾಕಂದ್ರ ಅದ್ರಾಗ ಮಾಟ ಮಾಡಿಸಿರ್ತಾರಂತ. ಅವ ಹಣ್ಣುಗಳ ಮನುಷ್ಯರ ಹೆಸರು ಮೇಲೆ ಹೊಯ್ಕೊಳಕತ್ತಾವು. ಅವು ಏನು ಮಾಟ ಮಾಡಿಸ್ತಿದ್ದಾವು? ಹಣ್ಣುಗಳು ಮನುಷ್ಯರ ಹೆಸರು ಮೇಲೆ ಹೊಯ್ಕೊಂತಾವ? ಅದೇ ಹಂಗ. ಈ ನಿಂಬೆ ಹಣ್ಣು ಹೇಳ್ತಿತ್ತಂತ. ಏನಂತ? ಏನು ಮನುಷ್ಯರು ಅದಾರಲ್ಲ ಇವ್ರು, ನನ್ನ ಅಡ್ಡಡ್ಡು ಹೆಚ್ಚಿ ಹಿಂಡಿ ಕುಡಿತಾರ ಅಂತ. ಅಯ್ಯಯ್ಯೋ, ಎಷ್ಟು ದುಃಖವಾಗಿ ಹೇಳಿತ್ತಪ್ಪ ಲಿಂಬೆ ಹಣ್ಣು. ಮತ್ತ ಬಾಳೆಹಣ್ಣು ಏನು ಹೇಳಿರ್ಬೇಕು? ನನ್ನ ಬರೆ ಬಟ್ಲೆ ಮಾಡಿ ಕಟ 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 ತಿಂತಾರ ಅಂತ. ಅಯ್ಯ, ಯಾ ನಮ್ಮನೆ ಹೇಳೈತದ? ಸಕ್ಸೆ ಐತಿ ಬಿಡ ಬಾಳೆಹಣ್ಣು. ಇನ್ನು ತೆಂಗಿನಕಾಯಿ ಏನಾರು ಹೇಳಿರ್ಬೇಕಲ್ಲ. ನಿಮ್ಮಿಬ್ಬರದು ಬೇಸಿಲೆ, ನಂದು ಬಾಳ ಹೇಸಿ. ಈ ಜನ ನನ್ನ ಕಲ್ಲಿಗೆ ಎತ್ತಾತಿ ಬಡಿತಾರ. ಆ ಬಡ್ತ ಕಂಜಿ ಉಚ್ಚಿ ಒಯ್ದು ಬಿಡ್ತೀನಿ.
ಅದ ನೀರ ಚರಗ್ಯಾಗ ಹಾಕೊಂಡು ಘಟ 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 ಕುಡಿತಾರ ಅಂತ. ಓ ಬಾರಿ ಹೇಳ್ತಿ ಬಿಡ ತೆಂಗಿನಕಾಯಿ. ಮನುಷ್ಯರಿಗೆ ಹೆದ್ರು ಅವು ನಮಗೇನ್ ಮಾಟ ಮಾಡಿಸ್ತಾವು. ಏಯ್ ಮಾಟದ ಮಸಲತ್ತು ನಿನ್ ಗೊತ್ತಾಗಲ್ಲ ಹುಡುಗಿ. ಇದಕ್ಕಿದ್ದಂಗ ಲಿಂಬೆಹಣ್ಣು ಉಳ್ಕೊಂತ ಹೋಗೋದು ನಾನಾ ಕಣ್ಣಾರ ನೋಡೇನಿ. ನಾನು ನೋಡಿನಿ. ನೋಡಿ ಅದಲ್ಲ ಮತ್ತೆ ಲಿಂಬೆಹಣ್ಣಿಗ ಜೀವ ಇರ್ತೈತೆ ನಾವು ಉಳ್ಕೊಂತ ಹೋಗಾಕ. ಇಲ್ಲ ಅವ ಮಾಟಗಾರ ಮಾಟ ಮಾಡಿಸಿ ಲಿಂಬೆಹಣ್ಣಿಗೆ ಜೀವ ತುಂಬಿ ಕಳಿಸಿರ್ತಾನ. ಯಾವ ವ್ಯಕ್ತಿ ಮಲ್ಕೊಂಡಿರ್ತಾನ ಅವನ ಕೈ ಕಾಲ ಮೇಲೆ ಲಿಂಬೆಹಣ್ಣು ಹರಿದು ಹೋತು ಅವನ ಕೈ ಕಾಲಲ್ಲಿ ಒಟ್ಟಕ್ಕ ಬೆಳಿಗ್ಗೆ ಅದು ಹಿಂಗ ನಡೆಯದವ. ಮತ್ತೆ ಯಾವ ವ್ಯಕ್ತಿ ಮಲ್ಕೊಂಡಾಗ ಅವನ ಎದಿ ಮೇಲೆ ಲಿಂಬೆಹಣ್ಣು ಹಾದು ಹೋತ ಅವ ಗೊಟ್ಟಕ್ಕ ಬೆಳಿಗ್ಗೆ ಎದ್ದು ಹಲಿಗೆ ಬಾರ್ಸದ. ಇನ್ನು ಗಂಡ ಹೆಂಡತಿ ಮಲ್ಕೊಂಡಾಗ ನಡಬರ್ಕ ಲಿಂಬೆಹಣ್ಣು ಉಳ್ಕೊಂತ ಹೋತ ಬೆಳಿಗ್ಗೆ ಎದ್ದು ಜಗಳ ಚಾಲನ. ಆಕಿ ತುರ್ಬ ಇವನ ಕೈಯಾಗ ಇವನ ಚಡ್ಡಿ ಆಕಿ ಕೈಯಾಗ. ನಿಂದ್ಯಾನ 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 ಸಿಕ್ಕವ್ರ ಮೇಲೆಲ್ಲ ಹಾದು ಹೊಕ್ಕವನ ನಿಂಬೆಹಣ್ಣು. ಸಿಕ್ಕವ್ರ ಮೇಲೆ ಹಾಲ್ಕೊಂಡು ಹೋಗಾಕ ಲಿಂಬೆಹಣ್ಣು ತಲೆ ಕೆಟ್ಟೈತನ. ಅವಕ್ಕೇನ್ ತಲೆ ಇರ್ತತನ. ಯಾವ ವ್ಯಕ್ತಿ ಹೆಸರು ಮೇಲೆ ಮಾಡಿಸಿರ್ತಾನ ಆ ವ್ಯಕ್ತಿಗೆ ಅಷ್ಟ ತ್ರಾಸ ಕೊಡ್ತಾವ ಅವು. ಇನ್ನು ಮುದುಕ ಹುಡುಗಿ ಮುದುಕನ್ನ ಕೂಡಂಗ್ ಮಾಡಿಬಿಟ್ರ ಕೂಡ್ಕೊಂಡ ಬಿಡ್ತಾರಂತ. ಹುಡುಗಿ ಮುದುಕನ್ನ ಮುದುಕ ಹುಡುಗಿನ ಅದಕ್ಕ ಅನ್ಸುತ್ತ ಈ ವಯಸ್ಸಿನ ಹುಡುಗರೆಲ್ಲ ಆಂಟಿಗರ್ ಬೆನ್ನ ಹತ್ತೇವಂತ ಕಾಣುತ್ತ. ಮತ್ತೆ ಹುಡುಗಿಯರು ಅಂಕಲ್ ಮೇಲೆ ಬಿದ್ದು ಸಾಯ್ತಿರ್ತಾವ. ಅಲ್ಲ ವಿಚಾರ ಮಾಡು, ಮಾಟ ಮದ್ದು ಇಲ್ಲ ಅಂತಂದ್ರ ಲಿಂಬೆಹಣ್ಣು ಜಿಗದಾಡಕ್ ಸಾಧ್ಯ ಐತೆ. ಅದ್ ಯಾವ್ದೋ ತೇಜಾಬು ನಿಂಬೆ ಹಣ್ಣಾಗ ಇಂಜೆಕ್ಷನ್ ಇಂದ ತುಂಬಿರ್ತಾರಂತ ಅದಕ್ಕ ಜಿಗದಾಡ್ತಾವಂತ. ಸುಳ್ಳು. ಹುಲಿಕಲ್ ನಟರಾಜ್ ಅವ್ರ ವಿಡಿಯೋ ನೋಡಿ ಇಲ್ಲ. ಈ ಮಾಟ ಮಂತ್ರ ಮದ್ದು ಎಲ್ಲ ಸುಳ್ಳು ಗೊಳ್ಳು ಅಂತ. ಅದು ಅಲ್ದ ದೇವ್ರು ಮನುಷ್ಯರಿಗೆ ಯಾವತ್ತು ಕಾಡಲ್ಲ ಅಂತ ಇಬ್ರಾಹಿಂ ಸುತಾರ್ ಅವ್ರ ಹೇಳ್ಯಾರ. ಏನು ಮನೆ ಈ ಹುಡುಗಿಗೆ ಏನು ಗೊತ್ತಾಗಲ್ಲ ಅಂತ ನಾ ಯಾಮಾರ್ಸಕ್ ಹೋರಂದ್ರ ಈಕೆ ನಮ್ ತಲೆ ಮೇಲೆ ಕಾಲು ಇಡಕತ್ತಳಪು. ಹೊಲಕ್ ಹೋಗಿ ಬರ್ಲ್ಯಾ? ಹೋಗ್ ಬಾ ಹೋಗ್. ಕಡ್ಲಿಕ್ಕೆ ಇಟ್ಕೊಂಬರ್ತೇನೆ. ನೀನು ಹೋಗು. ನಾವೊಂದು ರೀಲ್ ಮುಟ್ಟಿದ್ಲು ಯಪ್ಪ. ಇವತ್ತು ಪ್ರಥಮ ರಾತ್ರಿ ಇಟ್ಕೊಂಡ್ಬಿಡೋಣ. ಹೋಗ ನಿನ್ನ ಭಾಡ್ಯಾನ ಮಗನ ಹೋಗು. ಏನ ಅಂದೆ? ಹೋಗ ನನ್ನ ಬಂಗಾರದ ಮಗನ ಹೋಗು. ಹಿಂಗಂದೆ ಮಕ್ಕೇನ ಮಗ ನಿಮ್ಮವನ್ ಮಂಗ್ಯನ ಮಗಳ. ಮಕ್ಕೇನ ಹೋಗ ನಿಮ್ಮವನ್ ಬಂಗಾರ ಮಗಳು. ಹೋಗ ನನ್ನ ಗುಂಡಾರಿ ಗುಂಡು. ಅಯ್ಯೋ ನನ್ನ ಶಗಣಿ ಗುಂಡಿ. ಹೋಗು. ಮನ್ಯಾಗಿದ್ರು ರೀಲ್ಸ್ ಮಾಡಕ್ ಬಿಡಂಗಿಲ್ಲ ಬಾ ಅಂತ ಇಲ್ಲಿಗೆ ಬಂದಿನ್ರಿ. ಇಲ್ಲಿಗೂ ಬಂದ ಬೆನ್ನ ಹತ್ತಿ ನಿಮ್ಗೊಂದ ಮಾತು ಹೇಳ. ನನಗೆ ಹಾಡೋದು ಕುಣಿಯೋದು ಹುಡುಗರ ಜೊತೆ ರೀಲ್ಸ್ ಮಾಡೋದಂದ್ರೆ ಬಹಳ ಇಷ್ಟ. ಇಷ್ಟತನ ಒಬ್ಬಕ್ಕೆ ರೀಲ್ಸ್ ಮಾಡಿ ಮಾಡಿ ಬ್ಯಾಸರ ಆಗೈತಿ. ಜೊತೆಗೆ ಒಂದು ಹುಡುಗನ ಹುಡುಕಾಡಕತ್ತೀನಿ ಸಿಗಾವಲ್ಲ. ಬೇಡ ಬೇಡ ಅಣ್ಣ ನೀ ಅಲ್ಲೇ ಕುಂದ್ರು. ಇಲ್ಲಿ ಬಂದು ನಮಗೆ ರಾಕಿ ಬಾಗಲಕೋಟಿ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಳ ಗಡಿ ಬಿಡಿಕಿ ಕಾಲೇಜ್ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನಮ್ಮ ಹುಡುಗಿ. ಯಾಕ ಸರಿ ನಂದು ಯೂಟ್ಯೂಬ್ ಶೂಟಿಂಗ್ ಐತಿ ಹೋಗ್ಬೇಕನ. ಯೂಟ್ಯೂಬ್ ಶೂಟಿಂಗ್ ಹೆಸರೇನು? ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ. ಹುತ್ತಿನಾಗ ಕೈ ಇಟ್ಟ ಮುತ್ತೈದೆ. ನಿಂದ್ಯಾ ಪಾತ್ರ? ಹೆಬ್ಬಾವಿಂದು. ಹೆಬ್ಬಾವಿಗೆ ಹೆಡಿ ಇರ್ತಾವ ಇಲ್ಲನು ಮಣಮುಖ. ಸರಿ 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 ಎದಕ್ಕೆ ಅರ್ಜೆಂಟ್ ಮಾಡಕತ್ತಿ? ಟೈಮ್ ಇಲ್ಲ. ಯಾಕ? 10 ನಿಮಿಷ ತಡ ಮಾಡಿ ಬಂದೆ ಅಂದ್ರೆ 5,000 ರೂಪಾಯಿ ಅಡ್ವಾನ್ಸ್ ಹಾಕ್ಯಾನವ. ಅದ್ರಾಗ 2,000 ರೂಪಾಯಿ ಕಟ್ ಮಾಡ್ತಾನ. 2,000 ನಾ ಕೊಡ್ತೀನಿ. ಜೊತೆಗೊಂದು ರೀಲ್ಸ್ ಮಾಡ. ಯಾಕಪ್ಪ ಮಂದಿ ನಮ್ಮನ್ನು ನೋಡಾಕತ್ತೈತಿ. ಟಿಕೆಟ್ ತೆಗಿಸಿ ಎದಕ್ಕೆ ಬಂದು ಕುಂತಾರ ಅವರು? ಅದಕ್ಕೆ ಬಂದು ಕುಂತಾರ. ಇವ್ರು ನಿನ್ನ ಗಂಡನ ಮುಂದೆ ಹೇಳಿದ್ರಂದ್ರ ಏನ್ ಹೇಳ್ತೀರಿ? ರೀಲ್ಸ್ ಮಾಡಾಕತ್ತೀವಿ ಅಂತ ಹೇಳ್ತೀರಿ. ಅದಕ್ಕಿಂತ ಹೆಚ್ಚಿನ ಏನ್ರ ಹೇಳ್ತೀರಿ? 5 ನಿಮಿಷ ಮುಗಿಸ್ಬೇಕು. ನನ್ನ ಗಂಡ ಹೊಲಕ್ಕೆ ಹೋಗಿ ನಾವು ಬರದ ಮುಗಿಸ್ಯಾನ.
ಇದು ಹಾಕ ಅದು ಹೊಸದು ಬಂದೈತಿ ನೋಡ. ಓ ಹನುಮ ಎಂತ ಮಾರಯ್ಯ ಏನು ನೀನು ಗುಂಡನ ಹೆಂಡತಿಗೆ ಮಾಡೋದಾ? ಏನ್ ಮಾಡಿ ನೋ ಎಣ್ಣ ಸುಳ್ಳು ಮಾತನಾಡಿದ್ರು ಮಾರಯ್ಯ. ನಾನು ಮೊದಲೇ ಬಂದು ನಿಮ್ಮಿಬ್ಬರ ಲವ್ ಸೀನ್ ನೋಡಿದ್ದುಂಟು. ರೀಲ್ಸ್ ಅಲ್ಲ ರೀಲ್ಸ್ ಅಲ್ಲ, ಲವ್ ಸೀನ್ ನೋಡಿದ್ದುಂಟು. ನಾನು ಗುಂಡನಿಗೆ ಹೇಳ್ತಾನೆ, ಅವನೇ ಬಂದು ನಿನ್ನ ನುಣ್ಣಗೆ ರುಬ್ತಾನೆ. ರುಬ್ಬಿಸ್ಕೊ ಮಾರಯ್ಯ. ನಾನೇನು ಕೊಬ್ಬರಿ ಚಟ್ನಿ ಮಾಡೇನೇನು ರುಬ್ಬಾಕಿವ? ಅಲ್ಲ ನೀನು ಮಾಡೋದು ಸುಜಾತ. ನಾ ಏನು ಮಾಡಿದೆ? ನಾ ಸುಮ್ಮಕ್ಕ ನಿಂತೀನಿ. ನನ್ನ ಈ ಕಣ್ಣುಗಳು ಸುಳ್ಳ? ನಿನ್ನ ಕಣ್ಣಾಗ ಮಣ್ಣು ಹಾಕ್ಲಿ, ಅವು ಸುಳ್ಳ ಹೇಳಕತ್ತಾವ. ಓ ಹನುಮ, ನಿನಗೆ ಬುದ್ಧಿ ಬೇಕಿತ್ತು ಆದ್ರೆ ನಾ ಬೇಕಾರೆ ಕೊಟ್ಟು ಬಂದೀನಿ. ನೀನು ಗುಂಡನಿಗೆ ಮಾಡಿದ್ರೆ ಅನ್ಯಾಯ ಮಾಡ್ರೆ. ಏನ್ ಮಾಡೋದು ಹಚ್ಚನೋ ಇವ. ನಾನು ಗುಂಡನಿಗೆ ಸತ್ಯ ಹೇಳ್ತಾನೆ. ಬಾಯ್ಲಿ ನೀನ್ ನೋಡಿದ್ದು ಖರೆ, ತಿಳ್ಕೊಂಡಿ ತಪ್ಪು. ಅದು ಆಕೆ ಹಿಂಗ್ ಓಡ್ಬಿಡಕತ್ತಿತ್ತಲ್ಲ, ಕಣ್ಣಾಗ ಧೂಳು ಬಿದ್ದಿತ್ತು, ಹಿಂಗ್ ಹಿಡಿದು ಇದೇನಿದು 5 ಕಿಲೋ ಕಲ್ಲು ಹಿಡ್ದಂಗತ್ತಲ್ಲ, ಇಷ್ಟ ಧೂಳು ಬಿದ್ದಿತ್ತು. ನೀ ಯಾಕೆ ಹೆದರಾಕತ್ತೀಯೋ? ಈ ಟೈಟ್ ಇದು ಏನು ಮಾಡ್ತೈತಿ ಇದು? ಏಟೈತಿ ಇಟ್ಟು ಎಟ್ಟ 14 ಮಂದಿ ಗಂಡಸರು ಜೀವನ ಹಾಳು ಮಾಡೈತಿ ಇದು. ಅದು ಹೇಗೆ? ಅವ್ರವ್ರ ಹೆಂಡ್ರಿಗೆ ಏನು ಹೇಳ್ತಾನೋ ಏನು ಬಿಡ್ತಾನೋ ಗೊತ್ತಿಲ್ಲ. ಎಂತ ಮಾಡೋದು? ನಿನ್ನ ಗಂಡ ಎಲ್ಲಿ? ಅವ್ರು ಹುರುಪ್ನಾಗ ಇಲ್ಲೇ ತೋಟಕ್ಕೆ ಹೋಗ್ಯಾನ ಅಂತಾರ. ಇಲ್ಲೋ ಮಾರೈತಿ ನಿನ್ನ ಗಂಡ ಇಲ್ಲೇ ಒಳಗೆ ಹೋಗಿ ಅಲ್ಲಿ ಒಳಗೆ ಹೋಗಿ 14 ಮಂದಿ ಗಂಡಸರು ಹಾಸಿಗೆ ಹೊರಗೆ ಹಾಕ್ಯ ನೀವ. ಅಂದ್ರೆ 15ನೇದ್ದು ಇನ್ನೂ ವೇಟಿಂಗ್ ಲಿಸ್ಟ್ನಾಗ ಐತಿ ಅದು. ಅಣ್ಣ ನಿನ್ನ ಕಾಲಿಗೆ ಬರ್ತೀನಿ ಬಿಡ ಮರ, ಮಂಡೆ ಬಿಸಿ ಮಾಡಬೇಡ ಮರ. ಅವ ಏನ ಅಂದ, ಮಂಡೆ ಓ ನಿಂದು ಮಾಂಡೆ ನಂದು ತೂಸಡೆ. ಬಿಡು ಮರಯ, ಬಿಡು ಮರಯ. ಹೀಗಾದ್ರೆ ಬಿಡ್ತದ. ಅದ ಗುಂಡ ಬಂದ. ನೀ ಎದಕ್ಕೆ ಹೆದರಾಕತ್ತಿ? ಎದಕ್ಕೆ ಹೆದರಾಕತ್ತಿ? ನಿನ್ನ ಗಂಡ ಬರಾಕತ್ತಾನ. ಬರ್ಲಮ್ಮ. ನನ್ನ ರುಂಡನ ತೆಗಿತಾನವ. ನೀನ್ ರೀಲ್ಸ್ ಮಾಡಿದಕ್ಕ? ಅಯ್ಯವ್ವ ನಿನಗೆ ಗೊತ್ತಿಲ್ಲ. ಗಂಡಸರ ಹೌದಲ್ಲ? ಅಲ್ಲ, ಇಂಥ ವಿಷಯದಾಗ ನಾ ಗಂಡಸ ಅಲ್ಲ. ಹೆಣ್ಣಾದ ನಾನು ಇಷ್ಟು ಧೈರ್ಯದಿಂದಿರಬೇಕಾದ್ರೆ ನಿನಗೇನು ಧಾಡಿ? ತಪ್ಪು ನಿಮ್ಮದಲ್ಲ, ಅದು ಮತ್ತೆ ಸರ್ಕಾರದವ್ರ ತಪ್ಪದು. ಇರೋ ಬರೋ ಬಾಗಿಯೆಲ್ಲ ನಿಮ್ಮ ಹೆಣಕ ಒತ್ತಿ ಇಟ್ಟಾರ ಅವರು. ಬಸ್ನಾಗ ಇವ್ರ ಫ್ರೀ, 2,000 ರೂಪಾಯಿ ರೊಕ್ಕನ ಇವ್ರಗ ಫ್ರೀ, 5 kg ರೊಕ್ಕನ ಇವ್ರ ಅಕೌಂಟಿಗಿನ ಫ್ರೀ. ಆ ಬಸ್ನಾಗ ಹೋದಾಗ ಸುಮ್ಕೊಂಡಿರ್ತಾವ, ಅಲ್ಲಿ ತುರ್ಬ ಹಿಡ್ಕೊಂಡು ಜಗಳ ಆಡ್ತಾವ. ನಾ ಬಾದಾಮಿನಿಂದ ಬಂದೀನಿ, ನಾ ಅಲ್ಲಿಂದ ಬಂದೀನಿ. ಯಾವಕಿನ ತುರ್ಬ ಯಾವಕಿನ ಕೈಗಿರ್ತೈತೋ, ಯಾವಕಿನ ಸರ್ರಿಗೆ ಎಲ್ಲಿ ಹೋಗಿರ್ತೈತೋ. ಇವ್ರು ಹೊಡ್ತಕ್ಕೆ 18 ಮಂದಿ ಕಂಡಕ್ಟರ್ ರಾಜೀನಾಮೆ ಕೊಟ್ಟಾರ. ಆ ವೆಲ್ಡಿಂಗ್ ಮಾಡವ್ ಈಗಾದ್ರೂ ಇವ್ರ ಹೆಸರಲ್ಲಿ ಹೊಯ್ಕೊಳಕತ್ತಾನವ. ಎಲ್ಲರ ಮುರಿದಾರ, ಎಲ್ಲರ ವೆಲ್ಡಿಂಗ್ ಮಾಡಲಿ. ಹೆಣದವ್ರು ಹೆಣಕ್ ಹತ್ರ ಅಲ್ಲಿಗೆ ಅವ್ರು ಎಣ್ಣಿಗೆ ಹತ್ತಿದ್ರು ಅಂತ. ನನಗೀಗ ನನ್ನ ಜೀವಕ್ಕೆ ನಾವು ಹೊರಡಕತ್ತೀನಿ. ನಾವು ಅಲ್ಲೇ ಹಲೋ ಮಗನ ಹಣಿಮ್ಯಾ, ಮಗನ ನಿನ್ನ ತಾಯಿ ಹೊಟ್ಟಿ ತಣ್ಣಗೈತಳಲೆ. ಜೇರ್ ಕತ್ತು ಸಿಕ್ಕಿದ್ರೆ ನಿನ್ನ ಗಂಟ್ಲನ ಹರಿತಿದ್ದೆ. ಏನ್ರಿ ಅಣ್ಣವ್ರು ಏನೋ ಅನ್ನಕತ್ತಿದ್ಲಲ್ಲಿಕ್ಕೆ? ನಾನು ಮಹಾನ್ ಪತಿರ್ವತಿ ಅನ್ನಕತ್ತಿದ್ಲಲ್ಲ. ಮಹಾನ್ ಪತಿರ್ವತಿ ಅಲ್ಲಿಕ್ಕೆ ಬಹಳ ಪತಿಗಳ ಸತಿ. ನಾನು ಪತಿವ್ರತಿ ಅಲ್ಲ ಅಂದವರು ಸ್ಪಾಟೆ ಆಗಿ ನಾ ಹೊಲ್ಲ ಕೇಳ್ತೀನಿ. ಜಾತ ಯಾಕ ಅಂದ್ರೆ ಒಳ್ಳೆ ಜಾತಿ ಹೆಣ್ಣು ಅಂತ ಅರ್ಥ. ಅಂದ್ರೆ ಈಗ ನನ್ ಜಾತಿ ಕೆಟ್ಟದ್ದೇನ? ಹೌದೇ? ಎಂತ ಮಾತು ಮಾರಾಯ್ತಿ? ಯಾಕದ? ನೀನ್ ಆಡುವ ಮಾತು ಮಾತಲ್ಲ. ಮತ್ತೆ ಹಾಡ ಏ ಸೂಜಿ, ಆ ಹನುಮಾನ್ ಜೊತೆಗೆ ಹಾಡಿದ್ದು ಸುಳ್ಳ, ಕುಣಿದಿದ್ದು ಸುಳ್ಳ? ಯಾವ್ದು ಸುಳ್ಳು ಹೇಳಲಿ? ಬೋಕಾಣಿಸಿದ್ದೆ ಬೋಕಾಣಿಸಿದ್ದೆ. ಚೌಕಾಶ ಹೊರದಿತ್ತು ಏನು ಗಂಟ್ಲ. ಆ ಹನುಮಾನ್ ಕೈ ಹಿಡಿದಿಲ್ಲ? ಹಾಡಿನಿ, ಕುಣಿದಿನಿ, ರೀಲ್ಸ್ ಮಾಡಿನಿ. ಏನ್ ತಪ್ಪಾತು? ಏನ್ ತಪ್ಪಾತಂತ ಕೇಳ್ತಾಳ ನೋಡು ಗೋಪಿ, ನನ್ನ ಆತ್ಮೀಯ ಸ್ನೇಹಿತ. ಇವ ಅವ ಮಿಸ್ ಕಾಲ್ ಕೊಟ್ಟಾಗ ಓಡಿ ಬಂದಿದ್ನ. ನಾನ್ ಬರಕ್ಕಿಂತ ಮೊದಲೇ ಮಾಡಿದ್ದೆ. ನೋಡಿ ಹೆಂಗದಾನ, ಮೂರ್ತಿ ತೆಳ್ಳಗಿದ್ರು ಕೀರ್ತಿ ದಪ್ಪ ಐತ ಅವನು. ಬಾಳ ಮರ್ಯ, ನೀ ಮಂಡೆ ಬಿಸಿ ಮಾಡ್ಕೋಬೇಡ. ಹೇಳ ಹೇಳ. ನಾ ತಿಳಿಸಿ ಹೇಳ್ತೇನೆ. ಹೇಳಲೆ. ಗೃಹಿಣಿ ಆದವಳು ಪರಪುರುಷನ ಕೈ ಹಿಡಿದು ತಪ್ಪು ಮಾರೈತಿ.
ಗೃಹಿಣಿಯಾದವಳು ಪರಪುರುಷನ ಕೈ ಹಿಡಿಯುವುದು ತಪ್ಪು. ಗೃಹಸ್ಥನಾದವನು ಪರ ಹೆಣ್ಣನ್ನ ಮುಟ್ಟೋದು ಸರಿನಾ? ನಾ ಯಾರ ಕೈ ಹಿಡಿದೇನು ಮರೆಯ? ಯಾಕೋ ಮರ್ತೇನು? ಮೊನ್ನೆ ಆ ಪಕ್ಕದ ಮನೆ ಮಲ್ಲವ ಗಂಡನ ಮನೆಗೆ ಹೋಗ್ಬೇಕಾದ್ರ ನಿನ್ನ ಕಾಲಿಗೆ ಬಿದ್ಲು. ನೀ ಏನ್ ಮಾಡ್ದಿ? ಹೋಗ್ ಬರುವ ಹೋಗ್ ಬರುವ ಹೋಗ್ ಬರುವ ಅಂತ ಕೈಯಾಡಿಸಿ ಕಳಿಸ್ಲಿಲ್ಲ. ಇಲ್ಲದ ಮಾಡಾಕಿನಿ ಇದ್ದಿದ್ದು ಹೇಳಕತ್ತೀನಿ. ತಂಗಿಯನ್ನು ಅಭಿಮಾನದಿಂದ ಆಶೀರ್ವಾದ ಮಾಡಿ ಕಳಿಸೇನಿ. ಅಂದ್ರೆ ಇವ ನನ್ನ ಮಾವನ್ನು ಅಭಿಮಾನದಿಂದ ಕೈ ಹಿಡಿದುಕೊಂಡದ್ನೆ ನಾನು. ಇವನು ನನ್ನ ಸ್ವಂತ ಇದ್ದಂಗ ಹಣ ಇದ್ದಂಗ ಅಂದೆ. ಅತಿ ಸಂಶಯ ಚಲೋ ಅಲ್ಲ. ನಿಂಗೊಂದ್ ಮಾತು ಹೇಳ, ಈ ಕಳ್ತನ ಹಾದರ್ತನ ಭಾಳ ದಿನ ಮುಚ್ಚಿಡಕ್ ಆಗಂಗಿಲ್ಲ. ಒಂದಲ್ಲ ಒಂದು ದಿನ ಬಯಲಿಗೆ ಬರಾಕೋಬೇಕು. ಪ್ರತ್ಯಕ್ಷವಾಗಿ ನೀ ಕಣ್ಣಾರೆ ಕಂಡಾಗ ನನ್ನ ಕತ್ತರಿಸುವಾಗಿ ಯಾರು ಬೇಡ ಅಂತಾರ. ಆದ್ರ ಇಂಥ ಕಜ್ಜಿ ಕಂತ್ರಿ ಕಜ್ಜಿ ಹತ್ತಿದ ಸೊಳಕ ನಾಯಿಗಳ ಮಾತು ಮಾತ್ರ ನಂಬಕ್ ಹೋಗ್ಬೇಡ. ಏನಾಯ್ತಲ್ಲ ನಿನಗೆ? ನಿನ್ನೆ ಹೆಂಡತಿ ನನಗೆ ನಾಯಿ ಅಂದು ಮಾರ್ರೆ. ನಾಯಿಗೆ 4 ಕಾಲಿರ್ತಾವು, ನಿನಗೆ 2 ಅದಾವ. ಸುಮ್ಮನೆ ನಾಯಿ ಅಂದ್ರೆ ಪರವಾಗಿಲ್ಲ, ನನಗೆ ನನಗೆ ಕಜ್ಜಿ ಎತ್ತಿದ ಸೊಳಕ ನಾಯಿ ಅಂದು ಮಾರ್ರೆ. ನೀನು ಹಂಗ ಕಾಣ್ತಿ ಬಿಡಲೆ. ಬೇಕಿತ್ತ ನಿನಗಿದು? ಕೊಡ್ಲಿ ಮಸಿತೇನಿ, ಮಸಿ ಸಾಣಿ ಹಿಡಿತೇನೆ. ನಿನ್ನ ತಾಕತ್ತೆಟ್ಟದ ಹಚ್ಚಲೆ ಉದ್ರಿ ಮಾತಾಡ ಬೇಡ ಬಾಯಿ ಮುಚ್ಚಲೆ. ನಿನ್ನ ಸಂಶಯಗೇಡಿ ನನ್ನ ಮಗನ ಸುಜಾತ, ಹುಚ್ಚು ಮಾತಾಡಬೇಡ. ಹುಚ್ಚು ನನ್ನ ಮಗನ ನಿನ್ನ ಕಚ್ಚಿ ಬಿಚ್ಚಿ ಹೊಡಿತೀನಿ. ಉಚ್ಚಿ ಬರೋತನ್ನ ಉಚ್ಚಿ 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 ಬರೋ ಮುಂದೆ ನೋಡ್ಕಂತ ಮುಂದೆ ಏನೇನೋ ಪಚ ಅಂದಲೇಕೆ ಇದು ಒಂದ ಗೊತ್ತಾದ ನನಗೆ. ನಂಗೆ ತಿಳಿಂಗಿಲ್ಲ ಮಾರ್ರೆ. ನನಗ ತಿಳಿದಿಲ್ಲ, ನಿನ್ಗೇನು ತಿಳಿದೈತಿ? ಗೊಂಡ ಎಂತ ತಾಟಗಿತ್ತಿ ಮಾರೆ ನಿನ್ನ ಹೆಂಡತಿ. ಏನಂದಿಲ್ಲ ನೀನ? ಎಂತ ತಾಟಗಿತ್ತಿ ಮಾರೆ ನಿನ್ನ ಹೆಂಡತಿ ಅಂದೆ. ಹಂಗಂದ್ರೆ ನಿಮ್ ಕಡೆ ಬೆರಿಕಂತಾರ ಮಾರ್ರೆ. ಓ, ಬೆರಕಿಗೆ ತಾಟಗಿತ್ತಿ ಅಂತೀರ ನೀವು? ನಾವು ಪಾತ್ರಿಗಿತ್ತಿ ಅಂತೀವಿ ನಾವು. ನಿನ್ನ ಮಾತಿನಲ್ಲಿ ಮೋಡಿ ಮಾಡಿ ಹೋದ್ಲು ಮಾರ್ರೆ. ಇನ್ನೇನು ಮೋಡಿ ಮಾಡ್ತಾಳೇ? ರೆಡ್ಡಂಡಾಗಿ ಹಿಡಿತೇನೆ, ಕಡಿತೇನೆ ಆಕಿನ್ನ. ನಿನ್ನ ಹೆಂಡತಿ ನನ್ನ ಮಂಡೆ ಬಿಸಿ ಮಾಡಿ ಹೋದ್ಲು ಮಾರ್ರೆ. ಬಿಸಿ ಮಾಡ್ಕೊಳಕ್ ಹೋಗ್ಬೇಡ, ಚಾ ಕುಡಿಯ ನಡಿಲೆ. ಹೆಂಗೈತು ಕೊಡ್ಲಿ? ಅದು ನನ್ನ ಆಟ ಐತು ಮಗಂದು. ಆ ಮಗ ಹಣಿಮೆ ನಮ್ಮ ಮನೆ ಮುಂದೆ ಓಡಾಡಕತ್ತಾನ. ಈಗ ಬುಬ್ಬುಣಿ ಫೋನ್ ಮಾಡಿರ್ಬೇಕಂತ ಕಾಣಿಸುತ್ತ, ಬಾ ಅಂತಂದು ಮಾಳಿಗೆ ಹಚ್ಚಿ ಕುಂದಿರ್ತೇನೆ. ಬೆಳಕಿಂಡ್ಯಾಗಿಂದ ನೋಡ್ತೇನೆ. ಹಂಗೇನಾರು ಅನಿಸ್ತು, ಬೆಳಕಿಂಡ್ಯಾಗಿಂದ ಜಿಗಿತೀನಿ, ಹಿಡಿತೀನಿ, ಕಡಿತೀನಿ, ಜಿಗಿತೀನಿ, ಹಿಡಿತೀನಿ, ಕಡಿತೀನಿ. ಏನಾರ ಕಡಿತೀನಿ, ಸುಮ್ಮನೆ. ನನ್ನ ಗಂಡು ಹೊಲಕ್ಕೆ ಹೋಗ್ತಾನ, ರೀಲ್ಸ್ ಮಾಡಕ್ ನಿಮ್ಮ ಮನೆಗೆ ಬರೋ ಹನುಮ ಅಂತ ಹೇಳಿ ಬಂದೇನ್ರಿ. ಇವ ನೋಡಿದ್ರೆ ಹಿಡಿತೀನಿ, ಹೊಡಿತೀನಿ, ಕಡಿತೀನಿ ಅನ್ನಕತ್ತಾನ. ಅವ ಬಂದ್ರೆ ಅವನು ಕಡಿತಾನ, ನನ್ನೂ ಕಡಿತಾನ. ಏನ್ ಮಾಡ್ಲಿ? ಮತ್ತೆ ನೋಡಬೇಡ ತಿರುಗಿ ನೀನು, ಹಾಗೆ ಹೋಗು ಸುಮ್ಮನೆ. ಮತ್ತೆ ನೋಡಬೇಡ ತಿರುಗಿ ನೀನು, ಹಾಗೆ ಹೋಗು ಸುಮ್ಮನೆ. ನೀ ಹಿಂಗ ಹೇಳಬೇಡ ನನ್ನ, ನೀ ಹಿಂಗ ಹೇಳಿದಾರ ನನ್ನ, ತಿರುಗಿ ನಾ ಹೆಂಗ ಹೋಗದೆ ಹಿಂಗ. ನೀ ಹಿಂಗ ಹೇಳಬೇಡ ನನ್ನ, ನೀ ಹಿಂಗ ಹೇಳಿದಾರ. ಚಾನ್ಸ್ ಅಂದ್ರೆ ಹಿಂಗಿರಬೇಕು. ಏನು ಸೊನ್ನಿ ಮಾಡಿದ್ಲಕ್ಕಿ ಇಲ್ಲಿ ಬ್ಯಾಡ, ಬರಿಗೆಟ್ಟು ಕುಂತು ಬಿಟ್ಟಿನಿ. ಈಗ ನಾ ಮ್ಯಾಗ ಹತ್ಬೋದು, ಬುಡಕ್ 2 ಕುರ ಎದ್ದಾವ. ಇಂಥ ಹೊತ್ನಾಗ ಲೆಕ್ಕ ಹಾಕಂಗಿಲ್ಲ ಈಗ ನಾ. ಸುತ್ತಿ ಸುತ್ತಿ ಬರುತ್ತಿದೆ ನನಗಾಗಿ, ಮ್ಯಾಲೊಬ್ಬ ಕುಂತಾನ ನಿನಗಾಗಿ. ನನ್ನ ಜೀವ ಹೋಗುತ್ತದ ನಿನಗಾಗಿ, ನಿನ್ನ ಜೀವ ಹೋಗುತ್ತದ ನನಗಾಗಿ. ಸುತ್ತಿ
ಮಗ ಇವತ್ತಿನ ಪಾರ ಅದ ಎಲ್ಲ ನಿನ್ನ ಅವನು ಖತರ್ನಾಕ್ ನನ್ನ ಮಗಳ ಆ ಹರಿಮ್ಯಾಗ ಹಾಡ್ನಾಗ ಬರಬೇಡ ಅನ್ನಕತ್ತಿದಿ ಒಳಗ ಹನುಮ ಬಂದಿದ್ನ ಎಲ್ಲದನ್ರಿ ಹನುಮ ಎಲ್ಲ ನಿನ್ನ ಅವನು ಖತರ್ನಾಕ್ ನನ್ನ ಮಗಳ ಮುಂಗುಸಿ ಮುಸುಡಿ ಯಾಕೆ ಎಷ್ಟು ಚಂದ ನಾಟಕ ಮಾಡ್ತಾಳೆ ನೋಡ್ರಿ ನೀ ಹರಿಮ್ಯಾಗ ಹೇಳಿದ ಮಾತು ರೆಕಾರ್ಡಿಂಗ್ ಮಾಡ್ಕೊಂಡಿನಿ ಮಾತನದು ಹಾಡು ಹಾಡು ಅರ್ಥಗರ್ಭಿತವಾದ ಹಾಡು ಪಂಚರಿಗೆ ಫೋನ್ ಮಾಡೀನಿ ಬರಾಕತ್ತಾರ ಈ ನಿನ್ನ ಅರ್ಥಗರ್ಭಿತವಾದ ಹಾಡನ್ನು ಅವ್ರ ಮುಂದೆ ಇಡ್ತೇನಿ ಸರಿ ಅನಿಸಿದ್ರು ಬಿಡ್ತೇನಿ ಸರಿ ಅನಿಸ್ಲಿಲ್ಲ ಅವ್ರ ಎದುರಿಗೆ ಏನಿಲ್ಲ ನಿನ್ನ ಕಿವಿ ಮೂಗು ಕತ್ತರಿಸಿ ನಾಯಿಗೆ ಹಾಕ್ತೇನೆ ನಾಯಿಗೆ ನನ್ನ ಕಿವಿ ಮೂಗು ಕತ್ತರಿಸಿ ನಾಯಿಗೆ ಹಾಕ್ತಿ ಕುಂದ್ರ ನಿನ್ನ ಪಂಚರ್ ಬರಾಕಿನ ಲೇಟ್ ಆಗುತ್ತೆ ಇಲ್ಲದ ನೋಡು ನನ್ನ ಪಂಚರ್ ಇವ್ರಿಗೆ ನಾ ಹಾಡಿದ ಹಾಡಿನ ಅರ್ಥ ಹೇಳ್ತೀನಿ ಸರಿನೋ ತಪ್ಪೋ ನೀವ ತೀರ್ಪು ಕೊಡ್ರಿ ಗೌಡ್ರೆ ಆ ಹನಿಮೇಲೆ ಹೇಳ್ಕೊಂಬರಿ ಇಲ್ಲಿ ಅವ ಬೇಕು ಮಾಡ್ಲಿಲ್ಲ ಅವ ಬಂದ ನನ್ನ ಹಾಡಿನ ಅರ್ಥ ಹೇಳ್ತಾವ ನಾನು ನಿನ್ನ ಹಾಡಿನ ಅರ್ಥ ಅವ ಹೇಳಂಗಿಲ್ಲ ನಿನ್ನ ಹಾಡ್ನಾಗ ಅವನ ಪಾತ್ರ ಐತಿ ಈ ಕೈ ಕರ್ನಾಟಕದ ಆಸ್ತಿ, ಈ ಕೈ ನಿಮ್ಮ ಅವನ ಆಸ್ತಿ. ನಮ್ಮ ಅವನ ಆಸ್ತಿ ಇಲ್ಲೇ ಐತಿ. ನಮ್ಮ ಅವನ ಆಸ್ತಿ ಏನ್ ಮಾಡಕತ್ತಿ ಗುಂಡಣ್ಣ? ನಮ್ಮ ಅವನ ಆಸ್ತಿ ಬಿಡ ಮರ, ಎದಕ್ ಕರ್ಸಿ ಏನ್ ಮಾಡಕತ್ತಿ? ಏನದು ನಿಮ್ಮ ಆರೋಪ ಪ್ರತ್ಯಾರೋಪಗಳನ್ನ ತಿಳಿಸ್ರಿ. ಈಕಿ ನನ್ನ ಹೇಳ್ತೀರಿ ಆ ಹನಿಮೆ ಅದನಲ್ರಿ, ಆ ಹನಿಮೇನ ಜೊತೆಗೆ ಸಂಬಂಧ ಇಟ್ಕೊಂಡಾಳ. ಶಿವ ಶಿವ, ಆಕೆ ಯಾರು? ಯಾರ? ಕಸ ಕಸ ನನ್ನ ರೀಲ್ಸ್ ಮೇಟ್. ರೂಮ್ಮೇಟ್ ಕೇಳೇನಿ, ಕ್ಲಾಸ್ಮೇಟ್ ಕೇಳೇನಿ, ಇದೇನಿದು ರೀಲ್ಸ್ ಮೇಂಟ್? ಅವ್ರು ಅಲ್ಲಿ ಕ್ಲೋಸ್ ಇರ್ತಾರ, ಅವ್ರ ರೂಮೇಟ್. ನಾವ್ ಇಬ್ರು ಇನ್ಸ್ಟಾದಾಗ ಆತೀವಲ್ಲ, ನಾವು ರೀಲ್ಸ್ ಕಣ್ಣಾರೆ ಕಂಡ ನನ್ನ ಕಣ್ಣಾಗ ಮಣ್ಣ ಹಾಕಕ್ ಬರ್ತೀಯ ವಿಕ್ಸ್ ಪೇಪರ್ ಮೇಂಟ. ಈ ಕೈ ಕರ್ನಾಟಕದ ಆಸ್ತಿ, ಈ ಕೈ ನಮ್ಮ ಅವನ ಆಸ್ತಿ, ಆ ಕಾಲು ಮಹಾರಾಷ್ಟ್ರದ ಆಸ್ತಿ, ಆ ಕಾಲು ತಮಿಳ್ನಾಡು ಆಸ್ತಿ. ಸುಮ್ಮನಿಂದ್ರೆ ಬಗೆಹರಿಸಲೇ ಬಾರ್ನಾಡ, ಬಗೆಹರಿಸ್ರಿ, ಸುಮ್ಮನಿಂದ್ರೆ ಹರಿಸ್ರಿ ಹರಿಸ್ರಿ. ನೋಡ್ಗುಂಡಣ್ಣ, ಪಂಚರು ಸಮಕ್ಷಮ ಇರ್ಬೇಕಾದ್ರ ಯಾರಿಗೂ ಯಾರ ಮೇಲೂ ಕೈ ಮಾಡೋ ಅಧಿಕಾರ ಇರಂಗಿಲ್ಲ. ಹೌದಲ್ರಿ? ಯಪ್ಪ ಒಂದ್ ಸ್ವಲ್ಪ ಬುದ್ಧಿ ಸರ್ಕೊಂಡ್ರಿ. ಅಧಿಕಾರ ಇಲ್ಲ. ಬುದ್ಧಿ ಏನ್ ಮಾಡಕತ್ತಿ ನೀನು? ಹೇಳಿದ್ರಿ ಕೈ ಮಾಡೋ ಅಧಿಕಾರ ಇರಂಗಿಲ್ಲ ಅಂದೆ, ಅದಕ್ಕೆ ಕಾಲ್ ಮಾಡಿನ. ಹಿಂಗ ಅರ್ಥ ಮಾಡ್ಕೊಂಡಿ ನೀನು. ಸುಮ್ಮನಿಂದ್ರ ಮರೆಯ, ಇವ ನಿನ್ ಹೆಂಡತಿ ಕೂಡ ಸಂಬಂಧ ಇಟ್ಕೊಂಡಾನ ಅನ್ನಕ ನಿನ್ ಹತ್ರ ಏನೈತಪ್ಪ ಸಾಕ್ಷಿ? ಇವ ಮನಿ ಒಳಗ್ ಬರಾಕತ್ತಿದ್ರಿ, ಬರೋದ್ ನೋಡಿ ನಾ ಮಾಳಿಗೆ ಹತ್ತಿ ಬೆಳಕಿಂಡ್ಯಾಗ ನೋಡ್ಕೊಂಡ್ ಕುಂತೇನಿ. ಮನಿ ಒಳಗ್ ಬಂದ್ರಿ, ಬಂದ್ ಗುಡ್ಲಿಕ್ಕಿ ಸುಬ್ಬಿ ಹಾಡು ಶುರು ಮಾಡ್ತಾಳ ನೋಡ್ರಿ. ಕಿ ರೆಕಾರ್ಡಿಂಗ್ ಮಾಡ್ಕೊಂಡೇನಿ, ಹಾಕ್ಲೆ ನೀನ ಹಾಡ್ತೆ. ಹಾಡ್ಬಾ. ಸುತ್ತಿ ಸುತ್ತಿ ಬರುತ್ತಿದ್ದಿ ನನಗಾಗಿ, ಮ್ಯಾಲೊಬ್ಬ ಕುಂತ ನಿನಗಾಗಿ, ನನ್ನ ಜೀವ ಹೋಗುತ್ತದೆ ನಿನಗಾಗಿ, ನಿನ್ನ ಜೀವ ಹೋಗುತ್ತದೆ ನನಗಾಗಿ. ಸುತ್ತಿ 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 ಬರುತ್ತಿದ್ದಿ ನನಗಾಗಿ, ಮ್ಯಾಲೊಬ್ಬ ಕುಂತ ನಿನಗಾಗಿ. ಇದ ಹಾಡಾಡಿಲ್ಲ, ಇವ್ರಿಬ್ರು ರೆಡ್ ಎಂಡಾಗಿ ಹಿಡಿಬೇಕಂದವ ನಾನು. ನೀವು ಒಳಗೆ ಬಂದು ಬಿಟ್ಲೆ, ಮೇಲೊಬ್ಬ ಕುಂತಾನ ನಿನಗಾಗಿ, ಮೇಲೊಬ್ಬ ಕುಂತಾನ ನಿನಗಾಗಿ. ಅವ್ ಮ್ಯಾಲ ನೋಡ್ಬಿಟ್ಟ, ನೋಡ್ದವನ PT ಉಷನ್ ತರ ಓಡ್ತಾನ ನೋಡ್ರಿ ಮಗ ಇವ. ನೋಡು, ಆಕಿನ ಜೋಡಿ ಮಾತಾಡಬೇಡನು, ಮಾತಾಡ್ಬೇಡ. ಆಕಿನ ನೋಡಬೇಡನು, ಒಂದ ತಾಸು ನೋಡಂಗಿಲ್ಲ. ಒಂದ ತಾಸ ಆದ್ರ ಇಂಥ ಪದ ಕೊಡಬೇಡ ಮಾವ. ನಾ ಯಾಸಿಮಿ ಮಾವಲೆ ಹಿರಿಯರ 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 ಈಕೆ ಅದಳಲ್ರಿ, ಮಾತಿಗೆ ದಾಟಿ ಕಟ್ಟಿ ಹಾಡ್ತಾಳ ನೋಡ್ರಿ. ಈಕೆ ಹಾಡಿದ ಹಾಡು ಕೇಳಿದ ಮೇಲೆ ನಿನ್ ಹೆಂಡತಿನ ಬೆರಿಕಿದ್ದಂಗ ಅದಾಳ ಅಂತ ಕಾಣಿಸುತ್ತೆ. ಹೌದಲ್ರಿ? ನಿಮ್ ಭಾಷೆದಾಗ ಏನಂತಾರಲಿ ಬೆರಿಕಿಗೆ? ತಾಟಿಗಿತ್ತಿ ಮಾರೆ. ತಾಟಗಿತ್ತಿ ಯಾಕೆ ಬೇ ಸುಜಾತ?
ಮಾತಿಗೆ ದಾಟಿ ಕಟ್ಟಿ ಯಾಕೆ ಹಾಡ್ತೀನಿ ನೀನು ಇದು ಕೇರೋ ಪದಾರಿ ಪಂಚರ ಅರ್ಥಗರ್ಭಿತವಾದ ಹಾಡು. ಕೇರೋ ಪದ ಏನ್ ತುರ್ರ ಪದ ಅರ್ಥಗರ್ಭಿತವಾದ ಹಾಡು ಅಂತ ಇದ್ದಿದ್ದಂಗೆ ಹೇಳ್ಬೇಕ, ಇಲ್ಲಾಂದ್ರೆ ನಿಮ್ಮಿಬ್ಬರಿಗೂ ಶಿಕ್ಷೆ ಆಗತ್ತೆ. ಹೌದು ನೋಡ್ಬೇ ಸುಜಾತ, ಗುಂಡನ್ ಹೇಳೋದು ಕರೆ ಐತಿ, ಹಾ. ಇಬ್ಬರಿಗೂ ಶಿಕ್ಷೆ ಆಗತ್ ಮತ್ತ. ನೋಡ್ರಿ ಪಂಚರ, ಹಾ. ನನಗ್ ಹಾಡ್ ಹಾಡೋದು ರೀಲ್ಸ್ ಮಾಡೋದು ಚಟ ಐತಿ, ನಾ ಒಪ್ಕೊಂತೀನಿ. ಆದ್ರ ಜಾರ್ತನ ಗೊತ್ತಿಲ್ರಿ, ನಾನು ಪಕ್ಕ ಗರತಿಗಂಗವ್ವ. ನೋಡು ಮಾರೈತಿ, ಹೇಳು ಮಾರಾಯ. ನೀನು ಹಾಡಿದ ಹಾಡಿನ ಅರ್ಥ ಹೇಳು. ಹಾ. ನಮಗೆ ಸರಿ ಅನ್ಸಿದ್ರೆ ಸುಮ್ನೆ ಆಗ್ತಾನೆ, ಹಾ. ಇಲ್ಲ ಅಂದ್ರೆ ಮುಂದೆ ಹೋಗ್ಬೇಡ. ಗೊಂಡ ನಿನ್ನ ಹೆಂಡತಿ ನನಗೆ ಕಜ್ಜಿ ಹತ್ತಿದ ಸೊಳಕ ನಾಯ ಅಂದ ಮಾರ. ಇವನು ಹೊತ್ಕೊಂಡು ಹೋಗಿ ಮಂಗಳೂರು ಬಸ್ ಹತ್ತಿಸ್ ಬರ್ಲಿ ಅವನು. ನಾ ಹಾಡಿದ ಹಾಡಿನ ಅರ್ಥ ಸರಿ ಅನಿಸ್ಲಿಲ್ಲ ಅಂದ್ರೆ ನನಗ್ ಶಿಕ್ಷೆ ಕೊಡ್ತೀರಿ, ಮತ್ತೆ ಮತ್ತ ಸರಿ ಅನ್ಸಿದ್ರ ಇವನಿಗೆ ಯಾವ ಶಿಕ್ಷೆ ಕೊಡ್ತೀರಿ? ಸರಿ ಅನ್ಸಕ್ ಏನೈತೆ ಅದ್ರಾಗ? ಎಲ್ಲ ಅರ್ಥ ಅನರ್ಥ ಐತಿ. ಬೋ ಕಾಣಿಸಿದ್ದಾಳೆ, ಬೋ ಕಾಣಿಸಿದ್ದೆ. ಸದ್ದು! ಈ ಕೈ ಬಲಗೈ. ಸುಜಾತ ಮಾತಾಡೋದು ಬಿಡು, ಹಾಡಿನ ಅರ್ಥ ಹೇಳು. ಹೇಳು. ಲಕ್ಷ ಕೊಟ್ಟು ಕೇಳ್ರಿ. ಹೊಂಟ್ರ ಹೊಂಟ. ಯಾಕೇನಾತ? ಅದು ಸರ್ಕಾರ ದವಾಖಾನಿಗೆ ಹೋಗ್ಬೇಕು ನಾನು. ಯಾಕೆ? ನಾನು 2 ಪೋಲಿ ಹಣ್ಣೆ ಮರ್ತು ಬಿಟ್ಟು ಬಂದಿನಿ ನಾನು. ಇದೆಲ್ಲ ಮುಗಿದಿನ ನಾವ ಹನಿ ಬಿಡ್ತೇವೆ ತಡಿ. ಬೇಡ, ಇಷ್ಟು ಮಂದಿ ಎದುರಿಗೆ ನಾನು ಮರ್ಯಾದೆ ತೆಗೆದೆ. ನೋಡಲ್ಲೇ ಕನಸನಾಗ ಬರ್ತಾನವ. ನಂದು ಏನು ತಪ್ಪಿಲ್ಲ, ನನ್ನ ಮಾತು ಕೇಳು. ನೀ ಈ ಪಂಚಾಯಿತಿ ಆಗಾಕ ನೀನ ಕಾರಣ ಮಗನ. ನೀ ತಿಳ್ಕೊಂಡಿದ್ದ ನೀನೇ ತಪ್ಪು. ರೇ. ಬರೀ ಇದನ್ನ ಬಾಯ್ಪಾಟ್ ಮಾಡ್ಕೊಂಡ್ ಬಂದಾನ ಏನಿವ? ಬರೀ ಸಾಧ್ಯ ಸಾಧ್ಯ ಇಲ್ಲಿ ಆಟ ಸಾದ್ದು, ಮನೆ ತುಂಬಾ ಹೆಗಣ ಗೊದ್ದು. ಸುಮ್ಮನಿಂದ್ರೆ ಹೇ ಗುಣನ ಆಯ್ತು. ಸುಮ್ಮನಿದ್ರೆ ನೀ ಹಾಡಿನ ಅರ್ಥ ಹೇಳವ ನೀನು. ಹೇಳ್ತೀನಿ, ಎಲ್ರು ಲಕ್ಷ ಕೊಟ್ಟು ಕೇಳ್ರೆ. ಕೇಳ್ರಿ. ಮೀನಿನ ಗಾಣಕ್ಕೆ ಸಿಗಿಸಿರೋ ಹುಳ ಹೇಳ್ತದ, ಸುತ್ತಿ ಸುತ್ತಿ ಬರುತ್ತಿದ್ದೀನಿ ನನಗಾಗಿ, ಮ್ಯಾಲೊಬ್ಬ ಕುಂತಾನ ನಿನಗಾಗಿ. ಅಂದ್ರ ಈ ಗಾಣಕ್ಕೆ ಹುಳ ಸಿಗಿಸಿ ಮೀನುಗಾರ ನೀರಾಗ ಹೋಗೋದು ಮ್ಯಾಲ ಕುಂತಿರ್ತಾನ ನೋಡ್ರಿ, ಅವ ಹುಳ ಹೇಳ್ತದ, ನಾನೇನರ ನೀ ಬಂದು ತಿಂದೆ ಅಂದ್ರ ನನ್ನ ಜೀವ ಹೋಗುತ್ತದ ನಿನಗಾಗಿ, ನನ್ನ ತಿಂದ ಮ್ಯಾಲ ನಿನ್ನ ಗಂಟ್ಲಕ್ಕ ಗಾಣ ಸಿಕ್ತು, ನಿನ್ನ ಜೀವನೂ ಹೋಗ್ತದ ನನಗಾಗಿ ಅಂತ ಸುತ್ತಿ ಸುತ್ತಿ ಬರೋ ಮೀನಿಗೆ ಗಾಣಕ್ಕೆ ಸಿಗಿಸಿರೋ ಹುಳ ಹೇಳ್ತಿತ್ತಂತ್ರಿ. ಇಷ್ಟ ನೋಡ್ರಿ ಹಾಡಿನ ಅರ್ಥ. ಸದ್ದು ಇರವ 4 ಡೈಲಾಗ್ ಅದ ಮಾರ್ಯ ಅವನು. ಅವ್ರು ಹೇಳಕ್ ಲೇಟ್ ಮಾಡಿದ. ಹೌದವ, ಹೌದ್ರಿ ಹೌದಂದೆ. ಹೌದ್ರಿ. ಗಾಣಕ್ಕ ಎರೆಹುಳ ಸಿಗಿಸಿ ನೀರಾಗ ಹೋಗದ ಮೀನಾ ಹಿಡಿಯುವ ಪ್ರತಿಯೊಬ್ಬರಿಗೂ ಹಿಂಗ ಮೀನಾ ಹಿಡಿಯುವ ದೃಶ್ಯ ನುಡಿದ ಎಲ್ಲರಿಗೂ ತಿಳಿಯುವಂತ ಅರ್ಥ ಗರ್ಭಿತವಾದ ಹಾಡು. ಹೌದಿಲ್ರಿ? ಹೌದು ಸುಜಾತ, ಶಾಬಾಷ್. ಹೌದಂದೆ. ಇದಕ್ಕ ನೀ ಏನಂತೀಪ ಗುಂಡಣ್ಣ? ನಾ ಏನನ್ರಿ ದೊಡ್ಡಣ್ಣ, ಈಗ ಆಕಿ ಹಾಡಿಗೆ ಎಲ್ಲಾರು ಚಪ್ಪಾಳಿ ತಟ್ಟಿದ್ರಿ. ಈಗ ಆಕಿ ಬಗ್ಗೆ ನಾ ಏನಾರ ಮಾತಾಡಿದ್ರ ಆಕಿಗೆ ಚಪ್ಪಾಳಿ ತಟ್ಟಿದ್ರಿ, ನನಗ ಅಭಿಮಾನಿಗಳು ಹಿಡ್ಕೊಂಡ ಬಂದಾರ ಏನ? ವಾ 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 ವಾ, ಏನಾತ? ಎಂತ ಅರ್ಥ ಗರ್ಭಿತವಾದಂತ ಹಾಡು ಮಾರೈತಿ. ನಿನಗ ಅರ್ಥ ಆತಲ್ಲೋ ಯಪ್ಪ? ನನ್ನ ಇಡೀ ಜೀವಮಾನದಲ್ಲಿ ಕೇಳಿಲ್ಲ. ಈ ಕೇಳ್ದಲ್ಲ? ಹೇ ಗುಣಣ್ಣ, ಇಂತ ಅದ್ಭುತವಾದ ಹಾಡು ಹಾಡಿದ್ದು ಸುಜಾತಮ್ಮಗ ಅಪವಾದ ಕೊಡಕ್ ನಿನ್ನ ಮನಸ್ಸಾದ್ರೂ ಹೆಂಗ್ ಬಂತು? ಓ ಪಾಪಿ, ಕುಡಿಸ್ತೇನೆ ಒಂದು ಕಾಫಿ. ಇದಕ್ಕೆ ನೀ ಏನಂತೀವೋ ಗೋಪಿ? 2 ಕಾಫಿ, ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ ಹೊಂಡ. ನಿನ್ನ ಹೆಂಡತಿ ನನಗೆ ಕೊಜ್ಜೆತ್ತಿದ ನಾಯಿ ಅಂದ ಮಾರೆ. ನೀ ಬಟ್ಟೆ ಅಂಗಡಿ ಗೊಂಬಿ ಎತ್ಕೊಂಡು ಹೋದಂಗೆ ಮಾಡ್ತೀಯಲ್ಲ. ಖರೆ ಬಿಡ, 1 ತಾಸಾತು ಗಂಡ ಗಂಡ. ನನ್ನ ಆತ್ಮೀಯ ಸ್ನೇಹಿತ. ಅವನಿಗೆ ಅರ್ಥ ಆತ ನನ್ನ ಹಾಡು, ನಿನಗೆ ಅರ್ಥ ಆಗ್ಲಿಲ್ಲಲ್ಲ. ಏನು ಬರೀ ಸಾಯಿ ನೀನು. ಇನ್ನೊಂದು ಹಾಕಿ ಜಾತ. ಇದು ಹಿಟ್ಟಿನ ಪಲ್ಯ ಮಾಡ್ಲಿ, ಹೊಲಕ್ಕೆ ಕಟ್ಕೊಂಡು ಹೋಗ್ತೇನೆ. ಹೇ ಗುಣಣ್ಣ, ಇಷ್ಟು ಚಂದ ಪ್ರೀತಿ ಮಾಡೋ ಹೆಂಡತಿ ಸಿಕ್ಕಾಳ, ಚಂದಗ ಬಾಳೆ ಮಾಡ್ಕೊಂಡು ಹೋಗೋ. ಆಯ್ತು ಹೇಳ್ರಿ ಬುದ್ಧಿ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗುಮಟ್ಟ ಅಂತ. ಓ ಬುದ್ಧಿ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗುಮಟ್ಟ ಅಂದೆ. ಬರೀ ಉಣ್ಣದಷ್ಟ ಆಗೈತಿ, ಮಲಗೋದಿಲ್ಲ. 6 ತಿಂಗಳಾದ ಪ್ರಥಮ ರಾತ್ರಿನೇ ಇಲ್ಲ ನಮ್ದು. ಹುಚ್ಚ, ನೀ ಯಾಕೆ ತಲೆ ಕೆಡ್ಸ್ಕೊಂಡಿ? ಓ ಸದ್ದು,
ಬುದ್ಧಿ ಏನ್ ಬುದ್ಧಿ ನೀವು? ಹಂಗಲ್ಲ ಗುಣನ ಏನ್ ಬುದ್ಧಿ? ಅಂದ್ರ ಅದನ್ನು ನಾನ ಮುಂದೆ ನಿಂತು ಬಗೆಹರಿಸ್ತೀನಿ ಅಂದ್ಯ. ಬೇಡ ಬುದ್ಧಿ, ಮುಂದ್ ನಿಂದ್ರೆ ಬೇಡ, ಬರೀ ಮಾತ್ನಾಗ ಬಗೆಹರಿಸಿ ಬುದ್ಧಿ. ಬ್ಯಾಡ ಅಂದ್ಯಾ? ಹ್ಞೂ ಬುದ್ಧಿ. ನೀನ ಬಗೆಹರಿಸಿಕೊಂಡ ಆಯ್ತು ಆಯ್ತು ಬುದ್ಧಿ. ನಡಿ ನೀನು ಮತ್ತ ಆ ಮುದ್ಕೊಂಡು ಕೂಡ ಜಗಳ ಮಾಡಿ ಅವ್ನು ಬಡದ್ ಬಿದ್ದು ನಡಿ ನೀವು. ನೀವು ಮೊದಲ ಗೌಡಶಾಣಿ ಮನೆಗೆ ಹೋಗ್ರಿ. ಯಾಕ್ಲೆ ಗೋಪಿ ನಿಮ್ಮ ಮನೆಗೆ ಹೋಗ್ಯಾನ. ಎಲ್ಲಿ ಈ ವಾರ ನಿಮ್ಮ ಹಾಸಿಗೆ ಹೊರಗೆ ಬೀಳ್ತಾವ ಅಂತ ಹೆದರಿಕೆ. ಹೇಳಕ್ ಬರೋ ಮಗ ಅಲ್ಲಿಲ್ಲ ಅವ ಮತ್ತ? ಇಲ್ಲಿ ಹಚ್ಚಿದಂಗೆ ಬೆಂಕಿ ಅಲ್ಲಿ ಹಚ್ಚಿದ್ರು ಹಚ್ಚಿಲ್ಲ ಬರ್ಲಾಣ ಇನ್ನ ಏ ಅಲ್ಲಿ ಕರೆ ಸದ್ದು ಇದು ಇನ್ನೊಮ್ಮೆ ಇನ್ನೇ ಒನ್ಸ್ ಮೋರ್. ಸದ್ದು ಈ ಕೈ ಕರ್ನಾಟಕದ ಆಸ್ತಿ. ಹೆಂಗಾದ್ರೆ ನಮ್ಮ ಬುದ್ಧಿ ಭಾರಿ ಬುದ್ಧಿ ಬುದ್ಧಿ ಹೇಳಿ ಹೋದ್ರ ಬುದ್ಧಿ. ಏನದು ಮಾತಿದ್ರೆ ಬರೀ ಸತ್ತು ಸತ್ತು ಅನ್ನಕತ್ತೇನಲ್ಲ. ಜೋರು ಮಾಡಕ್ ಹೋಗ್ಬೇಡ, ಸಣ್ಣಾಗಿ ಮಾಡ್ರಿ ಅಂತಂತಾನ. ಏ ಸಪ್ಪಳ ಸದ್ದು ಅವಾಜು. ನಿನ್ ತಲೆಗಿನ ಸಂಶಯ ಹೋತಿಲ್ಲ ಈಗ. ಒಳಗೆ ಹೋಗಿ ನಿನ್ನ ಹೆಂಡತಿಗೆ ಹೇಳು ಏನಂತ? ಹೊಸ ಹಾಡು ಬಂದೈತಿ, ಹಾ ಇಬ್ರು ರೀಲ್ಸ್ ಮಾಡ. ಮತ್ತೆ ಯಾರು ಹೇಳ್ರಿ ನಾನು ಹೆಂಡಕ್ಕೆ ಕಾಣ್ತೀನಿ. ಇಂದು ಆನಂದನ ತಾಳಲಾರೆ, ನಿನ್ನ ಮಾತಲ್ಲಿ ನಾ ಹೇಳಲಾರೆ. ನನ್ನಿ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು. ನನ್ನಿ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು. ನೀ ಎಂದೆಂದು ನನ್ನ ಬಳೆ. 6 ತಿಂಗಳಾದ ಮೇಲೆ ಪ್ರಥಮ ರಾತ್ರಿ ಕೂಡಿ ಬಂತ್ರಪ್ಪ. ಯಪ್ಪ ವಿಘ್ನೇಶ್ವರ, ಈ ನನ್ನ ಪ್ರಥಮ ರಾತ್ರಿಗೆ ಯಾವ ವಿಘ್ನ ಬಾರದಂತೆ ಕಾಪಾಡಪ್ಪ ವಿಘ್ನೇಶ್ವರ. ಯವ್ವ ಒಂಟು ಸೀನ ಸೀತಲ್ವೋ ಮರ ಇದು. ಏನು ಪ್ರಥಮ ರಾತ್ರಿ ಹಾಕತ್ತೇವೋ ಕತ್ತಲ ರಾತ್ರಿ ಹಾಕತ್ತೇವೋ ದೇವ್ರಿಗೆ ಗೊತ್ತು. ಸುಜಾತ, ಏ ನನ್ನ ಸತಿಯ ಸುಜಾತ, ಬೇಗನೆ ಬಾರೆ ಬಾರೆ ಬಾರೆ. ಏನು ಹಾಲು. ನನಗೋಸ್ಕರ ಕ್ಷೀರವನ್ನು ತಂದಿರುವೆಯ? ಶಿರ ಅಲ್ಲ, ಹಾಲು. ವಾ ವಾ ವಾ, ಪೌರಾಣಿಕ ಪೌರಾಣಿಕ. ಹೌದು ಪತಿದೇವ. ಹಾಗಿದ್ರೆ ಸ್ವಲ್ಪ ಕುಡಿದು ಕೊಡು ನನಗೆ. ಅಯ್ಯೋ ತಪ್ಪು ತಪ್ಪು, ಯಾಕೆ? ನಾನು ಕುಡಿದದ್ದನ್ನ ನೀವು ಕುಡಿಯಬೇಕೆ? ಹೌದು ಚಿನ್ನ, ಯಾಕಂದ್ರೆ ನಿಮ್ಮಂತ ಕುಮಾರಿಯವರ ತುಟಿಯಲ್ಲಿ ಅದರ ಅಮೃತ ಇರುತ್ತಂತೆ. ಅದರಾಮೃತ? ಎಂಥ ತಮಾಷೆ ನಿಮ್ದು. ತಮಾಷೆಯಲ್ಲೇ ಇದರಲ್ಲಿರುವ ಹಾಲನ್ನು ನಾನು ಕುಡಿದರೆ ಅದು ನನ್ನ ಹೊಟ್ಟೆ ಸೇರುತ್ತದೆ. ಅದರಾಮೃತ ನಿಮಗೆ ಹೇಗೆ ಸಿಗುತ್ತದೆ? ಒಳ್ಳೆ ತಮಾಷೆ ಮಾತಾಡ್ತಾ ಇದ್ದೀಯ ನೀನು. ಮೊದಲು 2 ಗುಟುಕು ನೀನು ಕುಡಿ, ಹಾ. ನಂತರ ಬಹಳಷ್ಟು ಬಾಯಲ್ಲಿ ಹಾಕಿಕೊಂಡು ಗ್ಲಾಸ್ನಲ್ಲಿ ಬಿಡಬೇಕು. ಅದರ ಅಮೃತ ಚೆನ್ನಾಗಿ ಮಿಶ್ರಣ ಆಗಿರುತ್ತೆ. ಅದನ್ನು ಕುಡಿಯೋದ್ರಿಂದ ನನಗೆ ಯೌವನ ವೃದ್ಧಿ ಆಗುತ್ತೆ. ಹಾಗಿದ್ದರೆ ನಿಮಗದಿಲ್ಲವೇ? ಏನು ಯೌವನ ಇದೆ, ಸ್ವಲ್ಪ ಬಾಡ್ತಾ ಇದೆ, ಚಿಗುರ್ಬೇಕಲ್ವಾ? ಆಯ್ತು ಪತಿದೇವ, ನಿಮ್ಮ ಮಾತನ್ನು ಶಿರಸಾವಹಿಸಿ ಪಾಲಿಸಿ ಇದರಲ್ಲಿರುವ ಹಾಲನ್ನು ನನ್ನ ಬಾಯಿ ಒಳಗಡೆ ಹಾಕಿಕೊಂಡು ಗೊಳ 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 ಅಳ್ಳಾಡಿಸಿ ಇದರಲ್ಲೇ ಬಿಡುತ್ತೇನೆ. ಬಿಡು ಬಿಡು, ಗೊಳ ಗೊಡ ಬಿಡು, ಲಳೆ ಲಳೆ ಬಿಡು, ಹೆಂಗರೆ ಬಿಡು. ಪ್ರಿಯತಮ, ಹೇಳು ಸತಿ, ಇದರಲ್ಲಿ ಉಗುಳು ಮಿಕ್ಸ್ ಆಗುವುದಿಲ್ಲವೇ? ಉಗುಳು ಅನ್ನಬಾರ್ದು, ಮತ್ತೆ ಅದೇ ಅದರ ಅಮೃತ. ಉಗುಳ ನೀವೆಲ್ಲ ತಿಳ್ಕೊಂಡಿದ್ದೀರ? ಹೊಗ್ಗಾಡಿನ ಮಂಜಾಳ ಆಗಲಿ. ಆಯ್ತು, ಸ್ವಲ್ಪ ಜಾಸ್ತಿನೇ ಬಿಡುತ್ತೇನೆ. ನಿನ್ನಲ್ಲಿ ಎಷ್ಟೈತಿ ಅಷ್ಟು ಸುರುವೆ ಬಿಡು. ಬೇಡ. ಅಯ್ಯೋ ಸತಿಯೇ, ಏನ್ ಮಾಡ್ತಾ ಇದ್ದೀಯ ನೀನು? ಅದರಾಮೃತ ಮಿಕ್ಸ್ ಮಾಡುತ್ತಿರುವೆ.
ನಾನು ಅದರ ಅಮೃತ ಇಲ್ಲಿಂದ ಬಿಡಿ ಅಂದೆ, ನೀ ಒಳಾಮೃತನ ತೆಗೆದು ಬಿಟ್ಟಿ ಅಲ್ಲಿ. ಸ್ವಲ್ಪ ಜಾಸ್ತಿನೇ ಬಿಡು ಅಂದ್ರಿ. ಇರಲಿ ಇರಲಿ, ನೋಡೋಣ. ಬರೀ ಅದರಾಮೃತ ಸೇವಿಸುವುದು ಅಷ್ಟಕ್ಕಿಂತ ಒಳಾಮೃತ ಸೇವಿಸಿ ನೋಡೋಣ ಹೇಗಿದೆ ಅಂತ. ಹಚ್ಚಂದ ಒಗರಳ ಲೋಯಪ್ಪ ಸತಿ. ಪತಿ, ಬೆಳಿಗ್ಗೆ ಎದ್ದು ನೀನು ದಂತವನ್ನು ತಿಕ್ಕಿಲ್ಲವೇ? ಅದು ನಿಮಗೆ ಹೇಗೆ ಗೊತ್ತಾಯಿತು? ಇದರಲ್ಲಿರುವ ಸುಗಂಧದಿಂದ. ಹಣ್ಣೆಲ್ಲಿದೆ? ಅದು ಯಾಕೆ? ಮೊದಲು ಹಣ್ಣನ್ನು ತಿನ್ನುವೆ. ಅದ್ರಾಗೇನು ಬಿಟ್ಕೊಡ್ಲಿ? ಈಗ ಬಿಟ್ಟಿದೆ ಸಾಕು, ಹಣ್ಣನ್ನು ಕಚ್ಚಿಕೊಡು. ಇವತ್ತು ಪ್ರಥಮ ರಾತ್ರಿ. ಜ್ವಾಪಾನ ರಾತ್ರಿಯಾತು, ಜಾಗರಣೆ ಖಾತ್ರಿಯಾತು. ಜಾಪಾನ ರಾತ್ರಿಯಾತು, ಜಾಗರಣೆ ಖಾತ್ರಿಯಾತು. ಮೈಯಾಗೊಬ್ಬ ಕಳ್ಳವನಲ್ಲ, ಸುಮ್ಮನೆ ಮಲಗಕ್ಕೆ ಬಿಡೋದೇ ಇಲ್ಲ. ಜಾಪಾನ ಜಾಪಾನ ರಾತ್ರಿಯಾತು, ಜಾಗರಣೆ. ಪ್ರಥಮ ರಾತ್ರಿ ಆದಂಗ ತಳ್ಳಂತ. ಯಾಕೆ ಪತಿ ದೇವ? ಬಂದು ನೋಡು ಶನಿದೇವ. ನೀವ ನನ್ನ ಕಾಪಾಡಬೇಕೀಗ. ಏನಾಯ್ತು? ನಮ್ಮವ್ ಬರಕತ್ತಾಳ. ಯಾಕೆ? ಅವು ಬರಕತ್ತಂದ್ರೆ ಹೆದರಿ ಓಡಿ ಬರ್ತೀಯಲ್ಲಿ, ಅಮ್ಮ ಅಂತ ಹೋಗಿ ತಬ್ಕೋಬೇಕು. ಸತ್ತ ಹೊಕ್ಕಿನ ಅಲ್ಲಿ ಯಾಕೆ? ಗೋಡನ್ ನೋಡ್ದಂಗ ಆಗತ್ತೆ. ಓಡೋಣ. ಆ ನಮ್ಮನೆ ಅಕ್ರ 3 ತಿಂಗಳದ ಹಿಂದ ನನ್ನ ಮದುವೆ ಆಗೈತೆ ಅಂತ ಈಗ ಸುಳ್ಳು ಹೇಳಿನಿ. ಮದುವೆ ಆಗೈತೆ ಅಂತ ಸುಳ್ಳು ಹೇಳಿ. ಈಗ ಒಮ್ಮಿಂದ ಮಕ್ಕಳ ನನ್ನ ಸೊಸಿ ಎಲ್ಲಿ ಅಂತ ಕೇಳಿದ್ರೆ ನಾ ಯಾರಿಗೆ ತೋರಿಸಲಿ? ನನ್ನ ತೋರಿಸು. ಎಲ್ಲಿ ಹೊಡೆದ್ರೆ ಸಾಯ್ತೀನಿ. ಯಾಕ? ನೀ ಅಂಗಿ ಪ್ಯಾಂಟು ಶರ್ಟು ಗಡ್ಡ ಮೀಸಿ ಬಂದಿರ್ತಾವ ನಕ್ಕಿ. ಪರಿಜ್ಞಾನ ಇಲ್ಲ. ಯಾಕ? ಸೀರೆ ಜಂಪರ್ ತಂಬ ಬಡ ಬಡ ಉಡಿಸಿಬಿಡು. ನನಗೆ ನಾ ಹಿಂಗ ನಿಂತಿರ್ತೇನೆ, ನಿಮ್ಮ ಅವ್ಗೆ ಹೋಗಕ್ಕಂತ ಅಂದ್ಬಿಟ್ಲೆ ಹಿಂಗೆ ಸಿಗ್ನಲ್ ಕೊಡ್ತೇನೆ, ಕಳಿಸ್ಬಿಡ ಅಷ್ಟ. ನಂದು 10 ಉರ್ಯಾಕತ್ತೈತಿ, ಇವಂದು ಎಷ್ಟು ತಿಂಡಿ ನಡೆದೈತಿ ನೋಡಿ ಇಲ್ಲಿ. ನಿಂದು ಮುಂದದ ನೋಡಕ್ ಆಗವಲ್ತ ನನಗ. ಮತ್ತ ಅದ್ರಾಗ ಹಿಂಗ್ ಅಂತ ಅವನಿಗೆ ಹೇಳ. ನಂದು ಸ್ಟೋರಿ ನಡೆಯಕತ್ತೈತಿ, ಕಾಮಿಡಿ ಮಾಡಕತ್ತಾನ. ಕಾಮಿಡಿ ನಟನ ಪಂಚ್ ಮಾಡೋದೊಂದ ಕೆಲಸ. ಈಗ ನಮ್ಮವ್ವ ನನ್ನ ಸೊಸೆ ಎಲ್ಲೆತ್ತಿ ಕೇಳಿದ್ರ ಯಾರಿಗೆ ತೋರಿಸ? ನೀ ತಪ್ಪು ತಿಳ್ಕೊಬೇಡ. ಇಲ್ಲ, ಒಂದ ತಾಸು 1 ತಾಸು ಬೇಕಾದ್ರ ನಿನ್ನ ಅಂದ್ರೆ ಈ ನಿನ್ ಹೆಂಡತಿನ ನನ್ನ ಹೆಂಡತಿ ಯಾಕೆ ಅಭಿನಯ ಮಾಡಕ್ ಹೇಳೋ ಯಪ್ಪ. ಬೀಗ ಮುಗಿತೇನ ಮಗನ. ಮಗ ನೋಡ್ರಿ, 1 ತಾಸು ಅಂತಾನೆ. ಸೈಕಲ್ ಬಾಡಿಗೆ ಕೇಳ್ದಂಗೆ ಮಾಡ್ತಾನೆ ನೋಡ್ರಿ. 1 ತಾಸು, ಅರ್ಧ ತಾಸು ಯಾಕಲೆ? ಮುಗಿಸೆಟ್ ಅಲ್ಲ, ಅರ್ಧ ತೊಲೆ ಉಂಗುರ. ಬಂಗಾರ ಸಿಗುತ್ತಂದ್ರ 1 ತಾಸು ಯಾಕ? 2 ತಾಸು ನೀನು ಎಂಟಂಗ್ ಇವತ್ತು ನಮ್ಮಿಬ್ರದ್ದು ಪ್ರಥಮ ರಾತ್ರಿ ಐತಿ ಇಲ್ಲಿ. 1-2 ತಾಸು ಮುಂದೆ ಹಾಕಿದ್ರ ಆತೇಳು. ಅದಕ್ಕೆ 3 ತಿಲ್ಲ ಅನ್ನೋದಕ್ಕೆ ಅರ್ಧ ತೊಲಿ ಬಂಗಾರ ದುಂಗ್ರ ಪುಷತೆ ಸಿಕ್ಕೈತಿ. ಬಂದಳ ನಿಮ್ಮಮ್ಮ ಬಂದಳು, ಬಂದಳ ನಿಮ್ಮವ್ವ ಬಂದಳು, ಬಂದಳು ನಿಮ್ಮವ್ವ ಬಂದಳು, ನಿಮ್ಮವ್ವ ಬಂದಳು. ನನ್ನ ಆಶೀರ್ವಾದ ಯಾವತ್ತೂ ಇದ್ದೇ ಇರ್ತೈತಿ. ಎದ್ದೇಳಿ ಮಕ್ಕಳೇ, 2 ಅವಳಿ ಜವಳಿ ಗಂಡು ಮಕ್ಕಳನ್ನ ಹಡೀರಿ. ಜಯ ಜಯ ನಮ ಪಾರ್ವತೀಪತಿ ಶಿವಹರ ಮಹಾದೇವ್. ವೆಂಕಟರಮಣ ಗೋವಿಂದ ಗೋವಿಂದ. ಇವಿ ಏನು ಮುದ್ದಾಗೈತೆ ನನ್ನ ಸಸಿ. ನನ್ನ ಕಣ್ಣ ದೃಷ್ಟಿ ಆಕತಿ, ಹರ್ಕತ್ ಚಸ್ಮಾ ಹಾಕೊಂಡಿನಿ. ಹಲ್ಕಟ್ ಬಾಡ್ಯ, ಮದ್ವೆ ಕರೆದ್ರೆ ನೀನ್ ಬೈಕ್ ನಾನು ಈಗೇನ್ ಬಿಟ್ಟಿಯನು? ನಾನು ಬಿಟ್ಟ ಮದ್ವೆ ಅದೆಲ್ಲೋ. ಯಾರ ಸತ್ತಾರ? ಯಾಕೆ ಆಗತ್ತೀರಿ? ನಾನು ಬಿಟ್ಟ ಮದ್ವೆ ಆಗ್ಯಾನ. ಮತ್ ನೀ ಅವನು ಬಿಟ್ಟು ಮದುವೆ ಆಗಿಲ್ಲ? ಓ, ಮದುವೆ ಆದ್ಮೇಲೆ ಬಂದನಲ್ಲ ಇವ. ಅದು ಪ್ರಸಂಗನ ಹಂತದ ಬಂತದು. ಎಂತದು? ಇವ್ರಪ್ಪಗ ಶಟ್ಬೇನಿ ಬಂದು. ಓ, ನಿಮ್ಮಪ್ಪನ ಕೊಂದವ. 1-2 ತಾಸು ಕೊಲ್ ಬಿಡ ಕಡೆ. ಆಮೇಲೆ ಹೇಳ್ತಾನಿಲ್ಲ, ಇವ್ರಪ್ಪ ನನ್ನ ಕಡೆ ಬಂದು ನನ್ನ ಮಗಳ ನೀನ ಮದುವೆ ಆಗೋ, ನಿನ್ನ ಮದುವೆ ಆಗತ್ ಬರಬರಿ ಕೇಳ್ಕೊಂಡ. ನಾ ಹಿಂಗ ತಾಳಿ ಕಟ್ಟಿದ್ನೆ.
ಮುಂದೇನು ಹೇಳಿ? ಮುಂದೇನೈತಿ? ಸೂಜಿ. ಸೂಜಿ ಅನ್ನಕತ್ತಾನವ. ಉಂಗ್ರ ಮುಂದೆ ನೀ ಹೇಳು. ಹೌದ್ರಿ ಅತ್ತೆಯವ್ರ, ಅವ್ರು ಹೇಳೋ ಮಾತು 100ಕ್ಕೆ 100 ಖರೆ ಐತ್ರಿ. ನಮ್ಮ ಅಪ್ಪ ಪುಟ್ಟದ ಮ್ಯಾಲ ಹೋದ. ಇವ ಯಾರಿವ ಹಿಂಗ್ಯಾಕ್ ಮಾಡಕತ್ತೇನಾ? ಇವ ನಮ್ಮನೆ 500 ರೀ. 500 600 500 ಮದ್ವೆಗ್ ಮಂತ್ರ ಓದ್ದವ್ರು ಇವ್ರಿ. ಇವರ ಯವ್ವ, ನಾ ಹಿಂಗೆ ತಾಳಿ ಕಟ್ಟಿದ್ದೆ, ಸಂತೋಷ ಹೆಚ್ಚಾಗಿ ಇವರಪ್ಪ ಚಟಪಟ 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 ಬದ್ದಾಡಕತ್ತಿದ. ಅವಾಗ ಇದು 500 ಬಂದು ಅವ್ರ ಬಾಯಾಗ 2 ಹನಿ ನೀರು ಬಿಟ್ರು, ಅವ್ರ ಶಿವನ ಪದ ಸೇರಿಬಿಟ್ರು. ಹೌದು, ನನ್ನ ನೀರ ಹಂಗೈತದ. 2 ಹನಿ ಬಿಟ್ರೆ ಅಂದ್ರೆ ಏನಿಲ್ಲ, ಶಿವನ ಪಾದನ ಸೇರ್ಬೇಕು ಅವ್ರು. ಹನಿಮೆ ಓ, ನಿಮ್ಮ ಅವ್ಗೆ 3ನೇ ಹನಿ ಬಿಡ್ಲೇನು? ಬ್ಯಾಡ್ರಿ, ನಾ ಇನ್ನು ಮೊಮ್ಮಕ್ಕಳನ್ನ ಆಡಿಸ್ಬೇಕ್ರಿ. ಎಲ್ಲ ಆಡ್ಸಕತ್ತಿಲ್ಲ ನೀನು. ಅಲ್ಲ ಅಂದ ಉಂಗ್ರ ವಾಪಸ್. ಹೌದು, ಇವ್ರ ನಮ್ಮನೆ ಸ್ವಾಮ್ಯಾರ್ರಿ, ಬಾಳ ಒಳ್ಳೆಯವ್ರು. ಸಸಿ ಮುದ್ದು ಅತ್ತಿ, ಮತ್ತೆ ಮೊಮ್ಮಕ್ಕಳನ್ನ ಕೊಡೋ ಪೊಸಿಷನ್ ಆಗದಿ ಇಲ್ಲ. ಅಯ್ಯೋ ಅತ್ತಿಯವ್ರ, ನಮ್ದಿನ್ನ ಪ್ರಥಮ ರಾತ್ರಿನ ಮುಗುದಿಲ್ರಿ. ಇನ್ನ ಪ್ರಥಮ ರಾತ್ರಿನ ಆಗಿಲ್ಲ. ಏ ಹಲ್ಕಟ್ಟಿ ಬಾಡ್ಯ, ಮದುವೆಯಾಗಿ 3 ತಿಂಗಳಾತಂತ ಫೋನ್ ಮಾಡಿ ಹೇಳ್ತಿ, ಇನ್ನ ಪ್ರಥಮ ರಾತ್ರಿನ ಆಗಿಲ್ಲ ಅಂತ. ಏನೋ ನಿಮ್ಮ ಹಲ್ಕಟ್ಟಿ ಕೊಡದ 1 ತಾಸು ಟೈಮ್ ಕೊಟ್ಟಾನ. ಅದು ಯಾಕಾಗಿಲ್ಲ ನೋಡಿ. ಹ, ಈ 500 ಮುಹೂರ್ತನ ಹುಡುಕಿಲ್ಲ. ನಾನ ಮುಹೂರ್ತ ಇಡ್ಬೇಕಾ? ಹೇ ಸ್ವಾಮಿ, ಹೇ ಪ್ರಥಮ ರಾತ್ರಿಗೆ ಮುಹೂರ್ತ ಹುಡುಕ. ಅಂದ್ರೆ ಇವ್ರಿಬ್ರದು ಪ್ರಥಮ ರಾತ್ರಿ ಮುಗಿಸೇ ನೀವು ಹೋಗ್ಬೇಕಂತ ಬಂದ್ಯಾನ? ಮತ್ತೆ ಬ್ಯಾಡ, ಬೇಡ. ಅರ್ಜೆಂಟ್ ಮೊಮ್ಮಕ್ಕಳನ್ನ ಕಾಣ್ಬೇಕು ನಾನು. ತಡಿ, ಏನೋ ನೆನಪು ಮಾಡ್ಕೊಂಡಿ. ಅಲ್ಲ, ಇದು ಬುಟ್ಟಿ. ರೊಟ್ಟೆ ಏಯ್, ಅದ್ರಾಗ ಪಿಪಿ ಐತನ ಕೂಡ ಅವಂಗ. ಎದಕ್ಕ? ನೀವು ಬ್ಯಾಂಡ್ ಬಜಿ ಬಾರ್ಸವಲ್ಲ ಇವ. ಏಯ್ ಮೊಮ್ಮಕ್ಕಳು, ಮದುವೆ ಮಕ್ಕಳವ್ರು. ಮದುಮಕ್ಕಳ ಮದುವೆಗೆ ನಾ ಇದಿರ್ಲಿಲ್ಲಲ್ಲ, ಅದಕ್ಕೆ ಮದುವೆ ಮಕ್ಕಳು ವೇಷದಾಗ ನೋಡ್ಬೇಕಂತ ಇವನ್ನೆಲ್ಲ ತಗೊಂಡ್ಬಂದಿನಿ. ಹಾರ ಬದ್ಲಿ ಮಾಡ್ಕೊರಿ. ಖಬರ್ದಾರ್, ಹಾರ ಬದಲಾಸಂಗಲ್ಲ. ಪದ್ಧತಿ ಅಲ್ರಿ ಸ್ವಾಮ್ಯಾರ ನಿಮ್ದು. ತಾಳ್ಮೆ, ಸಮಾಧಾನ. ತಾಳ್ಮೆ ತಪ್ಪಿ ಹೋಗೈತಿ, ಸಮಾಧಾನ ಸಾಧ್ಯ ಮಾಡಾಕ. ಎಷ್ಟೋ ಕಿರಿಕಿರಿ ನಿಂದು. ಬಸ್ನಾಗ ಸೀಟ್ ಸಿಗ್ಲಾರ್ದಕ್ಕ ಗುದ್ದಾಡಿ ತಲೆ ಗರ್ಮ ಆಗೈತಿ. ಮತ್ತೆ ಗರ್ಮ ಮಾಡ್ತೀನೋ. ಬಸ್ನಾಗ ಸೀಟ್ ಸಿಗ್ಲಿಲ್ಲನ? ಅಯ್ಯ ಚಿಗವ್ವ, ನಿನಗೆ ಎದಕ್ಕೆ ಬೇಕು ಸೀಟ್? ಮತ್ತೊಬ್ಬರು ಕುಂದ್ರ ಬಸ್ಸು. ಏ ಹಣವ, ನಿಮ್ಮವ್ವ ನಾಡಿನ ತಾಯಿನ ಕಾಡಿನ ತಾಯಿಕೆ. ಅದು ನಮ್ಮಪ್ಪ ಕಾಡಿಗೆ ಬ್ಯಾಟಿ ಆಡಕ್ ಹೋಗ್ಯದ. ಇದನ್ನ ಬ್ಯಾಟ್ಯಾಡಿ ಈ ಬೇಟ ಉದುರಿಸಿ ಬಿಟ್ಟಾನ. ಚಂದ ಬ್ಯಾಟಿ ಆಡ್ಯಾರಪ್ಪ. ದೂರ ನಿಂತು ಅಲ್ಲಿ ನೋಡೋದು, ತಾಯಿ ಮಗ ಸೇಮ್ ಅದಾರ ನೋಡ. ಅದ ಕಣ್ಣು, ಅದ ಮೂಗು, ಅದಕ್ಕೆ ದಾಡಿ ಐತಿ, ಇದಕ್ಕೆ ದಾಡಿ ಇಲ್ಲ. ದಾಡಿ ಬಿಡಕ್ಕೆ ದಾಡಿ ನಿನಗೆ? ಅಯ್ಯ ಹನಿಮ್ಯಾ, ನಿಮ್ಮವ್ ಬಸ್ರಲ್ಲ. ಅಯ್ಯ ಹೊಳ್ಳಿ ನಿಂತಾಳ ಆಕಿ. ನೀ ಇದ್ರಾಗ ಸಾಯ್ತೀನಿ ನೀನು. ನೋಡ್ಲಿ, ನನ್ನ ಮ್ಯಾಲಿನ ಆಸೆನ ತೆಗೆದು ಹಾಕ್ಬೇಕಾಗತ್ತೇನ ಅಂದ್ರೆ ನಿನ್ನೆ ಬಿಡ್ತೀನಿ, ಬಂಗಾರ ಬಿಡಂಗಿಲ್ಲ ನಾನು. ಸಸಿ ಮುದ್ದು, ಏನಿದು ಆಸೆ ಬಂಗಾರ? ಅದು ನಾಳೆ ನನ್ನ ಗಂಡು ಮಗ ಹುಟ್ಟಿದ್ರೆ 10 ತೊಲೆ ಬಂಗಾರದ ಉಂಗುರ ಕೊಡ್ತೀನಿ ಅಂದಿದ್ದೆ. ಹೊಟ್ಟೆ ಇಲ್ಲ ಕೇಳಾಕತ್ತನ ಸ್ವಾಮಿ. ಹೊಟ್ಟೆ ಇಲ್ಲ ಈಗ ಕೇಳಕತ್ತಿಯಲ್ಲೋ ಸ್ವಾಮಿ. ಯಾವಾಗ ಹುಡ್ತೈತಿ ನಿನಗೆ? ಹಡ್ದಿನಲ್ಲ ಇಲ್ಲ ನಿನ್ ಕೋಟ ಮುಗಿತಾನ? ಮುಗಿದೈತಿ. ಒಂದ ಒಂದ. ನೋಡ್ರಿ, ನಮ್ಮಪ್ಪನ ಆಯುಷ್ಯ ಗಟ್ಟಿ ಇರ್ಲಿ ಅಂತೇಳಿ ಕುಂಕುಮ ನೋಡಿ ಹೆಂಗ ಹಚ್ಕೊಂಬಂದಾಳ. ನಿಮ್ಮ ಅಪ್ಪ ಎಲ್ಲ ಅದಾನ? ಸತ್ತಾನ. ಆದ್ರೂ ಆಯುಷ್ಯ ಗಟ್ಟಿ ಐತೆ ಅಂತ ಹೌದಲ್ಲ? ಅದ ಅಂತ ನಾನು ತರಲೆ ಎಲ್ಲ ಬಿಡು. ಮಂತ್ರ ಓದು, ನಾನು ಅಕ್ಷತೆಗಳು ಹಾಕ್ಬೇಕು. ಉಫ್ ಉಫ್ ಮಂತ್ರ ಹೇಳ. ಮತ್ತ ಹಂಗ ಊದಂತೆ ಅಲ್ಲ, ನಮ್ಮ ಹತ್ರ ಹೇಳಂಗಿಲ್ಲ. ಹೇಳಂಗಿಲ್ಲ. ಇದು 2ನೇ ಮದುವೆ ಆದಂಗ ಕತ್ತಿ. ನೀ ಸುಮ್ಮನೆ ಟ್ರೈನ್ ಹತ್ತಿ ಊರಿಗೆ ಹೋಗ್ಬಿಡಿ.
ನಾನು ಮಂತ್ರ ಮದುವೆ ಆಗಿದ್ದಿರ್ಲಿಲ್ಲ. ಮತ್ತೆ ನಾ ಮಂತ್ರ ಹೇಳಂಗಿಲ್ಲ ಹೇಳಂಗಿಲ್ಲ. ಹೇಳಂಗಿಲ್ಲ ಹೋಗ ಹೊಯ್ಕೊಂತ ಹೋಗು. ಪ್ರಪಂಚನಾಗ ಇಲ್ಲ ಐತಿ. ಎಲ್ಲೈತೆ ಅದು ಏಯ್ ಮೊಬೈಲ್ನಾಗ ಒಂದ ಬಟನ್ ಒತ್ತಿದ್ಯಾ ಮಂತ್ರ ಚಾಲೂನ. ನನ್ನ ಸ್ಕ್ರಿಪ್ಟಿನಾಗ ಇದ್ದಿದ್ದಿಲ್ಲ ಇದು. ಹನುಮ ನಡಿ ಎಲ್ಲಿಗೆ ಎಲ್ಲಿಗೆ ಮನೆಗೆ ಹೋಗಿ ನಡಿ ಕರ್ಕೊಂಡ್ ಬಾ ಮತ್ತೆ. ಯಾರಿಗೆ ನೀನ್ ಎಂತಿನ ಚೋಳಸ್ಗುಡ್ಡಕ್ಕೆ ಕರ್ಕೊಂಡು ಹೋಗಿ ಅರ್ಶಿ ನೀರು ಹಾಕಿ ಚೋಳಸ್ಗುಡ್ಡದಾಗ ಪ್ರಥಮ ರಾತ್ರಿ ಮುಗಿಸಿ ಕಳಿಸ್ತೀನಿ. ಹೊಯ್ಕೊಂಡು ಕೂತ್ಕೋ ನಾ ಹೇಳ್ತೇನೆ ಬೇಡ ಅಂತಂತಂದ್ರೆ ಉಂಗ್ರದ ಆಸೆಗೆ ನೋಡಿ ಈಗ ನೋಡು ಚೊಳಚ ಗುಡ್ಡಕ್ಕೆ ಕರ್ಕೊಂಡು ಹೊಂಟಾಳಕ್ಕೆ. ಅವ್ರು ಚೊಳಚ ಗುಡ್ಡಕ್ಕೆ ಬರಂಗಿಲ್ಲ ಅವ್ರ. ಯಾಕ ಓಕೆ ಸುಜಾತ ಚೊಳಚ ಗುಡ್ಡಕ್ಕ ಇಂಥ ಸಂದಿಗ್ಧವಾದ ಪರಿಸ್ಥಿತಿಯಾಗ ನಾ ಏನ್ ಮಾಡ್ಬೇಕು ಅಂತ ನೀವ ಹೇಳ್ರಿ ಸೋನರ. ಆಗಲಿಂದ ಕೇಳ್ಕತ್ತೀನಿ ಸ್ವಾಮ್ಯಾರ ಸ್ವಾಮ್ಯಾರ. ಬುರ್ಲಿಡಕ್ಕೆ ಉರ್ಲಿ ನಾ ಸ್ವಾಮಿ ಅಲ್ಲ, ಮತ್ತೆ ಈಗ ಅವ್ನು ಹೇಳ್ತೀನ ಅಲ್ಲ, ಮತ್ತೆ ಯಾರು ಅಂತಿ? ನಾನು ಹೇಳ್ತೇಕೆ ಬೇಡ ಯವ್ವ. ಅದೇನಾಗಿತ್ತಂದ್ರ ಮೊನ್ನೆ ಇವ್ರ ಮಂತ್ರ ಹೇಳ್ಬೇಕಾದ್ರೆ ಹಿಂದ್ ಕುಂತವ್ರ ಅಕ್ಷತೆ ಹಾಕ ಬದ್ಲಿ ಕಲ್ಲು ಹೋಗದಾರ ಹುಚ್ಚಡ್ದಂಗ್ ಮಾತಾಡಕತ್ತಾನ. ನಾ ನಿನ್ನ ಸ್ವಸ್ತಿನ ಹನುಮ ಹನುಮ ಬಾಯಿಲೆ ನೀನು ನೀನ್ ಹೆಂಡತಿ ಕರ್ಕೊಂಡು ಚೊಳಸ್ಗುಡ್ಡಕ್ಕೆ ನಡಿ. ನಾನು ಅವ್ನು ಹುಚ್ಚು ರಿಚ್ಚು ಮಾಡಿ ಬರ್ತೇನೆ. ಸ್ವಾಮಿ ಇನ್ನೊಂದ್ಸಲ ನನ್ನ ಮಗ ಸಸಿ ಸುದ್ದಿಗೆ ಏನಾರ ಬಂದೆ ಅಂದ್ರೆ ನಿನ್ನ ಗುಡಿಯಾಗ ಗಂಟಿ ಬಾರ್ಸಕ ಹಸ್ತನು. ನನ್ನ ಗುಡಿಯಾಗ ಆಯ್ ದೇವ್ರ ಗುಡಿಯಾಗ ಹಾ ಕೈ ಕಂದಿ ಕೊಟ್ಲಿನ ನಾ ಯಾರು ಗೊತ್ತಿಲ್ಲ. ಯಾರ ಕೊಟ್ಲಿ ಕಾಳವ್ವ. ಕೊಡ್ಲಿ ಕಾಳವ್ವ. ಕುಳ್ಳವಲ್ಲ ಕಾಳವ್ವ. ಕಾಳವ್ವ ಕೈ ಕಂದಿ ಕೊಟ್ಲಿನ ಏನಾಯ್ತು ನನ್ನ ಪ್ರಥಮ ರಾತ್ರಿ ಹೊಯ್ಕೊಂತ ಹೋತ್ ನಡಿಯತ್ತ. ಸುಮ್ಮನೆ ಹಾಲು ಕುಡಿದು ಹೋಗಿ ಒಳಗೆ ಮಕ್ಕಬೇಕು ಬೇಡ್ರಿ, ಇಲ್ಲದ ದಿಮಾಕ್ ಮಾಡ್ಕೊಂಡು ನಿಂತೆ. ಒಂದವನು ಒಂದೇ ತಾಸ ಅಂದ, ಅರ್ಧ ತೊಲಿ ಬಂಗಾರ ಇಟ್ಟ. ಅವ್ರವು ಬಂದಕಿನ ಮಾಲೆ ಹಾಕಿಕಿನ ಕರ್ಕೊಂಡು ಹೋದ್ ನಡಿ ಹತ್ತಾಗ. ಮುಂದೆ ಬಾ ಇಲ್ಲಿ. ಅವನವನಕ್ಕೆ ದೇವ್ರನ ಮಗಳು ಮನೆ ಹೊಸ್ಲ ಬಿಟ್ಟು ಹೋಗವಳ್ರಿ. ಪ್ರಥಮ ರಾತ್ರಿ ಕಂಡಾಳ ಇಲ್ಲತ್ತಿ ಆಕಿನ ಕೈಯಾಗಿಂದ ತಪ್ಪಿಸ್ಕೊಂಡ್ ಬರ್ಬೇಕಾದ್ರೆ ಏನೋ 11 ಬಾಳೆವು. ಎಕ್ಸ್ಕ್ಯೂಸ್ ಮೀ, ಏನ್ರಿ ನಮ್ಮ ಮೌ ಬ್ಯಾಕ್ ಹೋಗ್ಬೇಡಿ. ಯಾಕ್ರಿ? ಸಣ್ಣ ಹುಡುಗರು ಊಟ ಮಾಡ್ಲಿಕ್ಕಂದ್ರ ನಮ್ಮ ಮೌನ್ ಹೆಸರು ಹೇಳಿ ಊಟ ಮಾಡಿಸ್ತಾರ. ಅದಕ್ಕ ಈಗ ನನ್ ಜೀವನ ಹಾಳಾತಲ್ಲ, ನಾ ಏನ್ ಮಾಡ್ಲಿ? ಬಂಗಾರ ಉಂಗರ ಬಂಗಾರದ ಮೇಲೆ ಆತನ ಹೊಯ್ಕೊಂತ ಹೋತ್ ನನಗ. ಹೆದರ್ಬೇಡಿ, ನೀ ಎದಕ್ ಸಿಟ್ಟಿಗೆ ಅಂತ ಈಗ ಗೊತ್ತಾತು. ಈಗೇನು ನಿನ್ನ ಗಂಡ ಒಳಗ್ ಕರ್ಕೊಳಂಗಿಲ್ಲ ಅಂದೇದಿಲ್ಲ. ನಾ ನಿನ್ನ ಕಾಲಿಗೆ ಬಿದ್ದರ ಒಳಗ್ ಕಳ್ಸ್ಕೊಂತೀನಿ. ಬಾ ನಡಿ. ನಮ್ಮನ್ನ ನೋಡ್ಲಿಕ್ಕೆ ನೀವು ಬಂದ್ರ, ನಿಮ್ಮನ್ನ ಹುಡ್ಕೊಂಡು ನಾವು ಆ ಕಡೆ ಬರ್ತಾ ಇದ್ವಿ. ಬೇಕಂತ ಬಂದಿದ್ದಲ್ಲ. ನೀವು ಹಿಂಗಾಶ್ ಮಿನಿಂಗ್ ನಡ್ರಿ, ನಾ ಆಮೇಲೆ ಬೆಟ್ಟ ಹಾಕಿನಿ. ಈಗಿನ ಎಲ್ಲಿ ಕಳ್ಸಾಕತ್ತೀಯೋ ಭೂಸುಡಿಕೆ. ನಮ್ಮ ಮನೆಗೆ ಮನೆ ಕಾಲಿಟ್ಟು ನೋಡು ಮೆಟ್ಟ ಹರಿದಂಗ್ ಹೊಡಿದ್ದೆ ನಂಗ. ಯಾತಕ್ಕ? ಯಾವ್ದ್ರ ಸಲುವಾಗಿ? ಇವನ ಜೊತೆಗೆ ಪ್ರಥಮ ರಾತ್ರಿ ಮುಗಿಸ್ಕೊಂಡ್ ಬಂದೆ ಅಲ್ಲ, ಅದರ ಸಲುವಾಗಿ. ಹಂಗೆಲ್ಲ ಅಪ್ಪರ್ಥ ತಿಳ್ಕೊಬೇಡ ಮಾವ. ಅಂದಿ ನಿನಗೂ ಮೆಟ್ಟ ಹರಿತಾವ ಮಗನ. ಅವನಿಗೆ ಮೆಟ್ ಗಿಟ್ಟ ಅಂದ್ರೆ ಪರಿಣಾಮ ನೆಟ್ಟಗಾಗಂಗಿಲ್ಲ ನೋಡ್ರಿ. ಅವಂಗ ಮಾತಾಡಿದ್ರೆ ಈಕಿಗೆ ಹೆಂಗ್ ಉರಿಯಾಕತೈತಿ. ಇನ್ನು ಮುಂದೆ ಮಾತಾಡಿದಿ ಬ್ಯಾರ ಏನಾಗತ್ತ? ಯಾಕೆ ನಿನಗೂ ಉರಿಯಾಕತ್ತಾನ? ಉರಿಯಾಕ ಬೇಕು, ಯಾಕಂದ್ರ ಕರಳು ಕೂಡ್ಯಾವವು. ನೀ ತಿಳ್ಕೊಂಡಷ್ಟು ಹೊಲಸು ಮನಸ್ಸು ನಂದಲ್ಲ. ಹೌದಪ್ಪ, ಹೊಲಸು ಮನಸ್ಸು ನಿಂದಲ್ಲ, ನಿನ್ನ ಮನಸ್ಸು ತಿಳಿ ಎಳ್ನೀರ್ ಇದ್ದಂಗ. ಹೌದು, ಈಕಿ ಎಂದಿದ್ರು ಗರತಿ ಗಂಗವ್ನ. ಗರತಿ ಕರ್ಕೊಂಡು ಹೋಗ್ಲಿಕ್ಕಿನ ನಾ ಎಲ್ಲಿ ಕರ್ಕೊಂಡು ಹೋಗ್ಲಿ? ಗೋವಾ ಬೀಚಿಗೆ ನಾಯಿ ಮುಟ್ಟಿದ ಮಡಿಕಿ ನಾಯಿಗೆ
ಮೀಸಲು. ನಾಯಿ ನರಿ ಹಂದಿ ಕತ್ತಿ ಅನಬೇಡ ನನಗೆ. ಗಂಡನ ದೇವ್ರು ಅಂತ ತಿಳಿದು ಪೂಜೆ ಮಾಡೋ ಹೆಣ್ಣೂರಿ ನಾನು. ಹಗಣಿಗಿತ್ತಿ, ಹಳೆ ಹಗಣಿಗಿತ್ತಿ. ಹಗಣಿಗಿತ್ತಿ ಹಬ್ಬ ಮಾಡಿದ್ರ ಮನಿಗಂಡು ಉಪವಾಸ ಇದ್ದಿತ್ತಂತ. ಇದನ್ನ ಹೇಳಕ ಟಿಕೆಟ್ ತಗೊಂಡ್ ಬಂದ್ ಕುಂತಿರೋನ. ನೋಡು, ನಾ ಕೈ ಎತ್ತಿ ಹೇಳ್ತೀನಿ, ಈಕಿನ ಮುಟ್ಟಿ ಹೇಳ್ತೀನಿ, ಈಕಿ ಎಂದಿದ್ರು ಚೊಕ್ಕ ಚಿನ್ನ. ಹೌದು, ಈಕಿ ಎಂದಿದ್ರು ಚೊಕ್ಕ ಚಿನ್ನ. ನೀಕಿ ರನ್ನ ಅಕೀಕಿ ಅಂತ ಮಾತಾಡ್ತಿಲ್ಲ, ನಾಚಿಗೆ ಬರ್ಬೇಕು ಮಗನ. ನಾವೇನು ತಪ್ಪೇ ಮಾಡಿಲ್ಲ ಅಂದ್ಮ್ಯಾಗ ನಾಚಿಕೆ ಯಾಕೆ ಬರ್ತೈತಿ? ಮುಟ್ಟಿಲ್ಲ ಗೆಳೆಯನ ಮಂಚ, ಇಲ್ಲ 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 ಕೂಡಿಲ್ಲ ಒಂದು ದಿವಸ, ಇಲ್ಲ ಇಲ್ಲ ಮೈಲಿಗೆ ಆಗಿಲ್ಲ ನನ್ನ ಮನಸ, ಮಾಡಲ್ ಹೆಂಗು ಗುಂಡ ನಿನಗ ಮೋಸ. ಮುಟ್ಟಿಲ್ಲ ಗೆಳೆಯನ ಮಂಚ, ಕೂಡಿಲ್ಲ ಒಂದು ದಿವಸ, ಮೈಲಿಗೆ ಆಗಿಲ್ಲ ನನ್ನ ಮನಸ, ಮಾಡಲ್ ಹೆಂಗು ಗುಂಡ ನಿನಗ ಮೋಸ. ಅಲ್ಲ ನಿಮ್ಮವನ ರೀಲ್ಸ್ ರಾಣಿ, ಇದೊಂದು ಪೀಸ್ ಹಾಡು ಹಾಡ್ಬಿಟ್ಲೆ ನಾ ಕರಗಿ ಬಿಡ್ತೇನೆ ಅಂತ ಹೇಳಿದೇನ? ಕರೆ ಹೇಳಾಕತ್ತೀನಿ ನಿನಗ. ಈ ನನ್ನ ಮೈಲಿಗೆ ಆಗಿಲ್ಲ ಅಂತ ಕೊತ 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 ಕುದಿಯೋ ಎಣ್ಣೆಗ ಕೈ ಹಿಡಂದ್ರೆ ಇಡ್ತೀನಿ ಅತ್ತ. ಮೈಲಿಗೆ ಅಷ್ಟೇ ಅಲ್ಲ, ನಿನ್ನ ಮೈನ ಗಬ್ಬು ಹೊಲಸು ನಾರ್ತೈತೆ ಅಂತ ಕೊತ ಕೊತ ಎಣ್ಣೆಯಾಗ ಎರಡು ಕೈ ಇಟ್ಟು ಹೇಳ್ತೀನಿ, ಎಣ್ಣೆ ಕಾಸ್ಬಾ ಕಾಸ್ಬಾ. ಇವ್ ನೋಡ್ರಿ, ಇವ್ ಗಂಡ ಏಂತಿ ಅವು ಎರಡು ಆ ಟಾಮೆಂಜರಿ ಗೊಂಬೆ ಆಗ್ಯಾವ. ನೀವಿಬ್ರು ಕುದಿ ಎಣ್ಣೆ ಕೈ ಇಡ್ರಿ, ಕೈ ಹಿಂಗ ಶಟಿದಿರ್ತಾವೆ ಹಿಂಗ. ನಿಮ್ಮಿಬ್ರು ಸೇವೆ ಮಾಡಕ್ ನಾ ಬರ್ತೀನಿ. ಯಪ್ಪ, ನನ್ನ ಸೇವೆ ನೀ ಯಾಕೆ ಮಾಡ್ತೀವೋ ಶಿವ? ನೀ ಏನೋ ಸೇವೆ ಮಾಡೋದಿತ್ತಂದ್ರೆ ಈಕಿ ಒಬ್ಬಾಕಿದ ಮಾಡು. ನಿನ್ ತಿಂಡೇರೇನೀಗ? ನಿನ್ ತಿಂಡಿ ಏನ ಏನು ನಿನ್ ತಿಂಡಿ ಏನ? ಹೊಡಿತೆ ಹೊಡಿತೆ ಬಡ್ಯದ ನಿನ್ ಹೆಣ ಕೆಡವೆ ಮುಂದೆ ಹೊಕ್ಕಿನ. ಅಂದ್ರ ನೀವಿಬ್ರು ಸೇರಿ ನನ್ನ ಹೆಣ ಕೆಡಿವಿ, ನೀವು ಬಾಳೆ ಮಾಡ್ಬೇಕಂತ ಮಾಡ್ರಿ. ನಿನ್ ಹೆಣ ಎತ್ತಿ ನಾ ಎಲ್ಲಿ ಹೋಗಿ ಬದುಕ್ಲೋ ಪುಣ್ಯಾತ್ಮ. ಬದುಕಸಕ್ ಅಲ್ಲಿ ಅದನ್ನಲ್ಲ ಹನಿಮೆ ಮಂಗ್ಯಾನ ಮಗ, ಅವ್ ಬದುಕಿಸ್ತಾನ ತಗೋ. ನಾಕಪ್ಪ ಇವಳ ಬದುಕಿಸಬೇಕು. ಅವಳು ವಾರಸ್ದಾರ ನೀನು, ನೀನು ಸಾಕು ಅವಳನ್ನ. ಯಾಕೆ 2 ದಿವಸಕ್ಕೆ ರಗಡ ಆಯ್ತಾ? ಇಲ್ಲ, ನನ್ನ ಲೈಸೆನ್ಸ್ ಮೇಲೆ ಈ ಗಾಡಿ ಓಡಿಸ್ಬೇಕಂತ ಮಾಡಿದೀಯ? ತಗೊಂಡು ಅತಿ ಸಂಶಯ ಚಲೋ ಅಲ್ಲ. ನಡಿ, ಅವತ್ತು ಫಸ್ಟ್ ನೈಟ್ ಕ್ಯಾನ್ಸಲ್ ಆಗಿತ್ತು, ಇವತ್ತು ಪ್ರಥಮ ರಾತ್ರಿ ಫಿಕ್ಸ್. ಇವತ್ತು ಪ್ರಥಮ ರಾತ್ರಿ ಎರಡು ಒಂದ ಹೇಳ. ನೀವು ಬರ್ರಿ, ಅಲ್ಲೆಲ್ಲ ಹಾಲು ಹಣ್ಣು ಹಂಪಲಾರ ಗೋಬಿ ಮಂಚೂರಿ ತತ್ತಿ ಎಗ್ ರೈಸ್ ಬಾಲ್ಡ್ಯಾಗ ಅವೆಲ್ಲ ಬೇಡ, ಅವೆಲ್ಲ ಬೇಡ. ಹಾಲು ಹಣ್ಣು ಸೆಂಟು ಎಲ್ಲ ಹೊಡೆದಿರ್ತೀನಿ. ರೂಮ್ ತುಂಬಾ ಗಮ 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 ಗಮ. ಇಲ್ಲೇ ಘಮ ಘಮ ಅನ್ಸಕತ್ತಾರಲ್ಲೋ ಮಾರಾಯ. ರೂಮ್ ಎಲ್ಲ ಘಮ ಘಮ ಅಂತಿರ್ಬೇಕು. ಆ ರೂಮ್ನಾಗ ಇದು ಹಳಿಸಿದ ಅಂಬಲಿ ಗಪ್ ಹೊಲಸ ನಾಡ್ತಿರ್ಬೇಕು. ಬಳಸಿದ ಅಂಬಲಿ ಅಲ್ಲೋ, ಪಕ್ಕ ಪ್ಯೂರ್ ಕುಂದಾಪುರ್ ಕಲಕಂದ. ಏನನ ಕಲಾಕಾಂದ, ಇಲ್ಲಿಗೆ ವಾಸನೆ ಬರಕತ್ತೈತಿ ಕಲಾಕಾಂದ. ನನಗೀಗ ಗೊತ್ತಾತು, ಏನು ನಾವ್ ಎಟ್ಟು ಹೇಳಿದ್ರು ನಮ್ಮ ಮ್ಯಾಗ ನಿನಗೆ ನಂಬಿಕೆನೇ ಇಲ್ಲ. ಕಳ್ಕಂಡಿಲ್ಲ, ಆ ನಂಬಿಕೆನ ಕಳ್ಕೊಂಡಿ ನೀನು. ಇವ ಏನ್ ಹಚ್ಚನೋ ಕಳ್ಕೊಂಡೆ, ನೀ ಮಾರ್ಕೊಂಡ್ ಬಂದಿನಿ. ಕಳ್ಕೊಂಡೆ ನೋಡಿ. ನೀ ಏನ್ ಮಾಡ್ಕೊಳಂಗದ ಈಗ? ಏನು ಸರಿ ಆತ, ಎಟ್ಟ ಮನ್ಸಿ ಎಟ್ಟ ಸಮಾಧಾನ ತಗೊಂತಾನ. ಏನು ಹೇಳಕತ್ತಿಲ್ಲ ಏನು ಇಲ್ಲ ಅಂತೇಳಿ. ಏನಲ್ಲೇ ನಿಂದ? ಇವತ್ತಿ ನಿನ್ನ ಗಂಡನ ಮಕ್ಕ ಲಾಸ್ಟ್ ನೋಡಿಬಿಡು. ನಿನ್ನ ಗಂಡನ ಮುಖ ಲಾಸ್ಟ್, ಮಿಂಡನ ಮುಖ ಹಂಗ ಇರ್ತೈತಿ. ಬೇಡ ಬೇಡ, ಬೇಡ ಅಂತ ಹೇಳ್ರಿ, ಬೇಡ ಅಂತ ಹೇಳ್ರಿ. ಈ ಕಡೆ ನಮ್ಮ ಪಾರ್ಟಿ ಐತಿ, ಅಲ್ಲ ನಮ್ಮ ಪಾರ್ಟಿ. ನನ್ನ ಸಲುವಾಗಿ ನಾವು ಹೋಗೋ ನಡಿ. ಬೇಡ, ನನ್ನ ಸುದ್ದಿಗೆ ಬರಬೇಡ ಸೂಜಿ. ಮನೆಗೆ ಏನಾರ ಕಾಲಿಟ್ಟಿ ಮತ್ತೆ ನೀನು ಕಾಲ ಕಡಿತೇನಿಂದ ಸೂಜಿ. ನಿಮ್ಮಪ್ಪಗ ನೀವು ಹುಟ್ಟಿದ್ರ ತಡಿಬೇಕಲ್ಲ ನನ್ನ ಕಾಲ. ಎಲ್ಲಿ ಹೊಡ್ಕಂಡಿ? ಅಲ್ಲಿಗೆ ಕಟ್ ಮಾಡ್ತೇನಲ್ಲ. ಒಂದ ಕಾಲು ಇಟ್ಕೊಂಡು ರೀಲ್ಸ್ ಮಾಡಂತ ಹಿಂಗೆ 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 ಹಿಂಗೆ.
ಆತ ನಿಂದ ಯಾಕೆ ತುಂಬಿ ಬಂತು ಆಯ್ತು ಹೇಳು. ಹಾ ಹೋಗ್ತೀನಿ ಎಲ್ಲಿಗೆ? ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ನಿನ್ನ ಹೆಸರ ಮೇಲೆ ಕಂಪ್ಲೇಂಟ್ ಕೊಟ್ಟು ಬಂದು ಮಾತಾಡ್ತೀನಿ ಬಾ ಇದೆ ಬಾ ಅಂದೆ ಎದ್ರಿದು ನಾ ಹೆದರಿಲ್ಲ. ಕಂಪ್ಲೇಂಟ್ ಏನು ಕೊಡ್ತಿ ಅಂತ ಅವ್ರಿಗೂ ಗೊತ್ತಾಗ್ಬೇಕಲ್ಲ ಅದನ್ನ ಹೇಳು. ಸರ್ ನನ್ನ ಗಂಡ ನನಗೆ ಭಾಳ ಟಾರ್ಚರ್ ಕೊಡ್ತಾನ್ರಿ. ಕುಂತ್ರು ಸಂಶಯ ಮಾಡ್ತಾನ, ನಿಂತ್ರು ಸಂಶಯ ಮಾಡ್ತಾನ. ಇಂಥವನ್ ಜೊತೆ ನಾ ಹೆಂಗ್ ಬದುಕ್ಬೇಕ್ರಿ? ಮನ್ಯಾಗ ಕಾಲ್ ಇಟ್ರೆ ನನಗೆ ಕಾಲ್ ಕಡಿತೀನಿ ಅಂತಾನ. ನೀವರು ಬಂದು ಇವನು ತಿಂಡಿನರು ಮುರಿರಿ ಪೊಲೀಸರ ಅಂತೇಳಿ ಕಂಪ್ಲೇಂಟ್ ಕೊಟ್ಟು ಹೇಳಂಗಾರ ಕಂಪ್ಲೇಂಟ್ ಕೊಡು. ನನಗೆ ಜೈಲಾದ್ರೂ ಚಿಂತಿಲ್ಲ, ಅದೊಂದು ಕಾಲ್ ಕಡ್ದ ಹೋಗ್ತೀನಿ. ಅಲ್ಲಿ ಬಾ ಹೋಗ ನಡಿ ಹೋಗ ನಡಿ. ಅದೇನ್ ಅಡಿಗೆ ಮಾಡಿ ನೀವು ಹೋಗನಕ. ಅವ ನೋಡ ನೀ ಏನ್ ತಿಳ್ಕೊಂಡಿ? ಏನು ಈಗಿನ ಕಾಯ್ದೆ ಕಾನೂನೆಲ್ಲ ಹೆಣ್ಮಕ್ಳ ಪರವಾಗಿನ ಅದಾವ. ಇರ್ಲ ನೋಡಿ ಇಲ್ಲ ಪೊಲೀಸರು ಬಡಿಗಿ ಉದ್ದಿರ್ತಾವು. ಕೂದಲ್ಲ ಖಾರ ಪುಡಿ ಹಾಕಿ ಹಿಡ್ದ ಏರ್ಸಿದ್ರು ಮೂಗನ್ಯಾಗ ದೀಪ ಹಚ್ಚಿದಂಗ ಆಗಿರ್ತೈತೆ. ಸರ್ಕಳಲೆ ಇಲ್ಲದ ಭಯ ಹುಡ್ಸಕ್ ಹೋಗ್ಬೇಡ. ಸರ್ಕಾರ ಪೊಲೀಸರು ಬರ್ತಾರ ಹೌದಲ್ಲ? ಪೊಲೀಸರ ಮುಂದೆ ಹೇಳ್ತೇನೆ ನಾನು. ಏನಂತ ಯಪ್ಪ ಸಾಹೇಬ್ರ, ನನ್ನ ಪರಿಸ್ಥಿತಿ ಬಂದು ನಿಮಗೆ ಬಂದಿದ್ದು ನೀವೇನು ಮಾಡ್ತಿದ್ರಪ್ಪ ಯಪ್ಪ? ಅವರಿಗೆ ಡೈರೆಕ್ಟ್ ಈಕೆ ಅದಾಳಲ್ರಿ, ಈಕೆ ನಾನು ಹೇಳ್ತೀನಿ, ಈಕೆ ಇವನ್ ಜೊತೆಗೆ ಅದಾಳ್ರಿ ಅಂತಂತ. ಎಂತ ಗಂಡಸ್ ನೋಡ್ರಿ ಇವ, ಈಕಿ ಇವನ್ ಜೊತೆ ಅದಾಳ್ರಿ. ಹೆಂಗಸ್ರ ಹತ್ಕೊಂಡ ಹೇಳ್ತೇನೆ. ಹೆಂಗಸೇ ಅವ್ರು ಗೊತ್ತಾಗತ್ತಾಳಲೆ ಹಿಂಗ ಹೇಳವ. ಹಿಂಗ ಹೇಳ್ತೇನೆ. ಹಾ ಸಾಕ್ಷಿ ಕೇಳ್ತಾರ ಸಾಕ್ಷಿ. ನೋಡಲ್ಲ ಎಷ್ಟು ಬೇಕಲ್ಲಿ ಸಾಕ್ಷಿ. ಅಲ್ಲಿ ನೋಡ ಎಷ್ಟು ಬೇಕು ಸಾಕ್ಷಿ? 150 ರೂಪಾಯಿ ಇದಕ್ಕ ಕೊಟ್ರಿ ನೀವು. ಹೇಪ ಅವ್ರ ಇಲ್ಲಿ ಆಟ ಪೊಲೀಸ್ ಸ್ಟೇಷನ್ ಗೇಟ್ ಒಳಗ್ ಬರಲ್ಲ. ನೋಡನ್ ತಗ ಸಾಕ್ಷಿ ಕೊಡ್ತಾರ ತಗಲಿ. ಕೊಡಂಗಿಲ್ಲ ಅವ ಅಷ್ಟು ಸಾಕು. ಅವ ಬ್ಯಾಡ ಬಿಡು ಅವ. ಈಗೇನು ನೀವು ಸಾಕ್ಷಿ ಕೊಡಕ್ ಬರ್ತೀರಿ? ಹೌದಾ? ಅವ್ರ ಹೆಸರು ಮೇಲೆ ನೀ ಹಾರಾಡಕತ್ತಿ. ಹೌದಾ? ಹೌದಾ? ಮುಗಿತೇನೆ. ಅಲ್ಲ ರಂಬುಶ್ ಹೇಳಾತು, ಪ್ರೀತಿಯಿಂದ ಹೇಳಾಯ್ತು. ಫೋನ್ ಕೊಡಬೇಡ ನೀನ ಹೇಳಕತ್ತೀನಿ. ವಿಡಿಯೋ ಮಾಡ್ಕರಿ, ವಿಡಿಯೋ ಮಾಡ್ಕರಿ, ಮಾಡ್ಕೋರಿ. ಏನ್ ಚಾರಕ್ಕೆ ಗಂಡಗ್ ಹೊಡ್ಯಾಕತ್ತಾಳ ನೋಡ್ರಿ ಇದು. ನೋಡ್ರಿ ಮೈಲ್ಗೆ ನಾನು ಏನ ನನ್ನ ಮುಟ್ಟುತ್ತೀಯಲ್ಲ ನಾಚಿಗೇಡಿ. ಕೈ ತೊಳ್ಕೊಬೇಕಾತ್ ನೋಡ್ರಿಪ್ಪ. ನಾ ತೊಳ್ಕೊ ಹೋಗೆ ತೊಳ್ಕಂತಾನೆ ನಾವು. ತೊಳ್ಕೊ. ಲೇ ನೀನ್ ನವ್ನು ಗುಂಡೆ ಮತ್ ನೀನ್ ನಾವು ಅನ್ನಕ್ ಹೋಗ್ಬಾರ್ದು. ವಿಡಿಯೋ ಡಿಲೀಟ್ ಮಾಡ್ಯಾರ. ಅದನ್ನ ಡಿಲೀಟ್ ಮಾಡ್ತಾನ ಅಂದ್ರ ನಿಂದ ಅಷ್ಟ ನ್ಯಾಯ, ನಂದ ನ್ಯಾಯ ಅಲ್ಲ. ಏನ್ ಹೌದಂತಿಲ್ಲ? ಏನ್ ಹೌದಂತೆ? ಮೈಲಿಗೆ ಹೋಗ್ತೀನಿ. ಇಷ್ಟ ಹರಡಕತ್ತಿಯಲ್ಲ ಗುಂಡೆ ನೀನು. ಚಟ್ಟೆ ಹರಸಲಿಲ್ಲ ಹಿಂಗ ಎತ್ತು ಹೋಗಿದ್ದೀನಿ. ಹೆದರಿಸ್ತಾನಿದೆ. ಅವು ಕಸಿ ಗಟ್ಟಿ ಕಟ್ಕೊಂಡೆ ಅಂತ ಉಳ್ಕೊಂಡೆ ನಾನು. ನನಗೇನು ಗೊತ್ತು ಚಡ್ಡಿ ಜೋತ್ ಬೀಳ್ತಾಳಂತಂದು. ಹೆಂಡ್ರನ್ನ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ಬೇಕು ಅವನ. ಆಕಿ ಸ್ಟೇಷನ್ ಮುಟ್ಟಿ 1 ತಾಸು ಆಗೈತಿ, ಈಗ ಹೊಯ್ಕೊಳಕತ್ತ ನೀವು. ನನ್ನ ಮಾತು ಕೇಳು. ಏನ ಸಿಟ್ಟಿಗೆ ಅದು ಹೋಗ್ಯಾಳಕ್ಕೆ ಹೋಗ್ಲಾಳ ಕೇಸ್ ಸ್ಟ್ರಾಂಗ್ ಆಗತ್ತ. ಆಗಲಿ. ಆಕಿ ಹೋಗಬೇಕಾದ್ರೆ ಏನಂದಾಳ? ಚಡ್ಡಿ ಹರಿಸ್ತೀನಿ ಅಂತ ಹೇಳ್ಯಾಳ. ನೋಡೋಣ ತಗೋ. ನಂದು ಹರಿತೈತೆ ನಿಂದು ಹರಿತೈತೆ ನೋಡೋಣ. ನನಗೆ ಯಾಕ ನಿಂದ ಹರಿತೈತೆ ಅಂತ ಸಂಶಯ. ಇನ್ನು 3 ಅದಾವು. ಪೊಲೀಸರು ಬಿಡಕ್ 300 ಹೊಡ್ತಾನು ಸಾಲಂಗಿಲ್ಲ ನಿನಗೆ. ಯಾಕೆ ನಿಂತಿ? ನನ್ನ ಮಾತು ಕೇಳ. ಬೆಳಗ್ಗೆಯಿಂದ ನನ್ನ ಗಂಡ ಹೊರಗೆ ಹೋದವ ಇನ್ನೂ ತನ ಬಂದಿಲ್ಲ. ಹೋಗ್ಲಿ ಫೋನ್ನಾಗಾದ್ರೂ ಒಂದು ವಿಶ್ ಮಾಡಬಾರ್ದ? ಅದು ಇಲ್ಲ. ಹಳಸಿದ ಅಂಬಲಿ ಅಂತ ತಿಳಿದವ ಅದನ್ನ ಎಂದಿಗೂ ಮೂಸಿ ನೋಡಂಗಿಲ್ಲ. ಅದ ಅಂಬಲಿ ರುಚಿ ಬಲ್ಲವ ಅದನ್ನ ಪ್ರೀತಿಯಿಂದ ಘಟಘಟ ಅಂತ ಕುಡಿಯುತ್ತಾನ. ಇವತ್ತಿನ ಹುಟ್ಟಿದ ದಿನ ಅಂತ ಗೊತ್ತಾಗಿ ದೇವ್ರ ಗುಡಿಗೆ ಹೋಗಿ ಒಳ್ಳೇದಾಗ್ಲಿ ಅಂತೇಳಿ ಕಾಯಿ ಓಡಿಸ್ಕೊಂಬಂದು ಊರು ತುಂಬ ಪೇಡೆ ಹಂಚಿನಿ. ನಿನಗೂ ಪೇಡೆ ತಂದಿನಿ, ತಗೋ ಪೇಡೆ ತಿನ್ನಿ. ನಿನಗಿರೋ ಪ್ರೀತಿ ನನ್ನ ಗಂಡಗಿಲ್ಲಲ್ಲ ಅಂತ ನಾ ಸಂಕಟ ಪಡ್ತೀನೋ. ಹಿಂದೆಲ್ಲ ಒಳ್ಳೆ ದಿನ ನಿನಗೂ ಬಂದ ಬರ್ತೈತಿ. ನಾ ಸತ್ತು ಸುಡಗಾಡ ಸೇರದ ಮೇಲೆ ನನಗೆ ಒಳ್ಳೆ ದಿನ ಬರೋದು.
ಹಂಗ ಅನ್ಬೇಡ ಸುಜಾತ 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 ನಿನಗೂ ಹಿಡಿದಿರೋ ಗ್ರಹಣ ಒಂದಲ್ಲ ಒಂದು ದಿನ ಬಿಡ್ತೈತಿ. ಆ ಚಂದ್ರನ ಬೆಳಕು ನಿನ್ನ ಮ್ಯಾಗ ಬಿದ್ದೇ ಬೀಳ್ತೈತಿ. ಆದ್ರ ಆ ಬೆಳಕು ಎಲ್ಲಿಂದ ಬರ್ತಂತ ನೀನು ಕಾದು ನೋಡ್ಬೇಕು ಅಷ್ಟೇ. ಕಾಯ್ತೀನಿ, ಕಾದು ನೋಡ್ತೀನಿ. ಅಂದಂಗ ನೀನು ಊಟ ಆಯ್ತಾ? ಅವ ಊಟ ಮಾಡಿದ ಮ್ಯಾಲ ನಾ ಊಟ ಮಾಡೋದು. ಮತ್ತ ನಿನ್ನೂಟ? ನಿನ್ನ ಊಟ ಆದ ಮ್ಯಾಗನ ನಾನು ಮಾಡ್ಬೇಕಂತೇಳಿ ಕಾಯಕತ್ತೀನಿ. ಎಷ್ಟು ಪ್ರೀತಿ ಅದೆಯೋ ನನ್ನ ಮ್ಯಾಲ. ಅವ ಊಟ ಮಾಡೋವರೆಗೂ ನಾ ಊಟ ಮಾಡೋದಿಲ್ಲ ಅಂತ ಗೊತ್ತಿತ್ತು, ಅದು ಇನ್ನ ಮನೆಗೆ ಬಂದಿಲ್ಲ. ಹೆಂಡತಿ ಮ್ಯಾಗ ಪ್ರೀತಿ ಇದ್ದವ ಕರುಳು ಕಿತ್ತು ತಾನಾಗೇ ಬರ್ತೈತಿ. ಆದ್ರ ಅವನಿಗದ ಇಲ್ಲ. ಪ್ರೀತಿ ಪ್ರೀತಿ ಕರುಳು ಕರುಳು. ಹೌದು, ಅವನಿಗೆ ನನ್ನ ಮ್ಯಾಲ ಪ್ರೀತಿನ ಇಲ್ಲ. ಅಂದಂಗ ಇಬ್ರು ಗಂಡ ಹೆಂಡತಿ ಈಗರ ಮಾತಾಡಕತ್ತೀರನ? ಆದದ್ದಾತು, ಇನ್ನು ಮುಂದಾದ್ರೂ ಚಲೋ ಜೀವನ ಮಾಡನು ಅಂದ, ಅದಕ್ಕೆ ಮಾತಾಡಕತ್ತೀನಿ. ಮತ್ತ ಪ್ರಥಮ ರಾತ್ರಿ ಪೊಲೀಸರು ಹೊಡೆದಕ್ಕ ಎಲ್ಲಿಯ ಪ್ರಥಮ ರಾತ್ರಿ ಅಂತ ಅಂದ್ರ ಪ್ರಥಮ ರಾತ್ರಿ ಆಗಿಲ್ಲ. ಓ, ನನಗೂ ಅಟ್ಟ ಬೇಕಾಗಿತ್ತು ಯಪ್ಪ. ಯಾಕ? ಆ ದೇವ್ರು ಯಾರ್ಯಾರ ಹಣೆ ಬಾರದಾಗ ಯಾರ್ಯಾರ ಜೋಡಿ ಬಾಳೆ ಮಾಡ್ಬೇಕಂತ ಬರ್ದಿರ್ತಾನ ಅಂತ ಯಾರಿಗ್ ಗೊತ್ತು? ನಿನ್ನ ಮಾತಿನ ರೀತಿ ನೋಡಕತ್ರ ನನಗೇನೋ ಹೊಸದ ಅನ್ಸಕತ್ತೈತಿ. ಹೌದು, ಎಂದ ನನ್ನ ಗಂಡಗೆ ಡೈವರ್ಸ್ ಕೊಟ್ಟು ಮತ್ತೊಬ್ಬನ ನೋಡ್ಕೊಂತೀನಿ ಅಂತ ಅಂದಿನಿಂದ ಹಿಂದಿನವರೆಗೂ ಯಾವುದೋ ಒಂದು ಚುಂಬಕ ಶಕ್ತಿ ನಿನ್ನ ಹತ್ರ ನನ್ನ ಸೆಳೆಕತ್ತಿತ್ತು. ನಿನ್ನ ಮ್ಯಾಗಿರೋ ಪ್ರೀತಿ ಇನ್ನೂ ಹೆಚ್ಚಾಕೊಂತನ ಬಂತು. ನೀ ಮೊದಲಿನಿಂದಲೂ ನನ್ನ ಮ್ಯಾಲ ಪ್ರೀತಿನ ಅದೆಯೋ? ಆ ಪ್ರೀತಿನ ಬ್ಯಾರೆ, ಈ ಪ್ರೀತಿನ ಬ್ಯಾರೆ. ನಮ್ಮಿಬ್ಬರ ಕಣ್ಣೀರಿ ನೀರಿ ನೀರಿ ರಕ್ತ ಕಣ್ಣೀರಿನ ಪ್ರತಿಬಿಂಬಾಗಿದು, ಸತ್ಯಾಗಿದು ಕಹಿ ಸತ್ಯಾಗಿದು. ಬಹು ಸಿಹಿಯನ್ನೇ ಉಂಡೋನಿಗುಳಿಯೋದಿದು ಉಳಿಯೋದಿದು ಉಳಿಯೋದಿದು. ಹೋಗು ನೀ ಹೋಗು ಹೋಗು ನೀ. ಎಲ್ಲಿ ಮಟ್ಟ ಹೋಗ್ಬೇಕಲ್ಲೇ? ಏನೋ ವಿಚಾರ ಮಾಡಿ ಹೊಂಟಿದಿರಲ್ಲ, ಅದಕ್ಕೆ ಹೋರ್ರಿ ಅಂದೆ. ಸುಜಾತ, ನಾ ಭಾಳ ದಣ್ಕೊಂಬಂದೇನಪ್ಪ. ನಾ ಹೋಗಿ ಮಕ್ಕಂತೇನ, ನೀನು ಬಾ ಮಕ್ಕಪ್ಪ. ಮತ್ತ ನಾ ಏನ್ ಮಾಡ್ಲಿ? ನೀ ಬಂದು ಮಚ್ಚರದಾನಿ ಕಟ್ಟು ಬಾ. ಹೋಗಲೇ ಮನ್ಯಾಗ ನಿಮ್ಮವ್ವ ಹುಡುಕ್ಯಾಡಕತ್ತಾಳಲ್ಲಿ. ಹೋಗ, ಬರೀ ಮಂದಿ ಮನ್ಯಾಗ ಬಿದ್ದು ಸಾಯಕ್ಕೆ ಹೋಗ್ಬೇಡ್ರಿ. ರೀ, ಇವತ್ತು ನನ್ನ ಬರ್ತಡೇ, ಏನು ಕಾಣಿಕೆ ತಂದಿರಿ? ಈ ಪರಿಸ್ಥಿತಿ ಒಳಗೆ ಏನು ಕಾಣಿಕೆ ತರಲಿಲ್ಲ. ಹೆಣ್ಮಕ್ಳ ಮುಂದೆ ಇಂಥ ಮಾತಾಡಕ ನಾಚಿಕೆ ಬರಂಗಿಲ್ಲ. ಹೆಣ್ಮಕ್ಳ ಮುಂದೆ ಇಂಥ ಮಾತಾಡ್ತಾರ? ಹೆಣ್ಮಕ್ಳು ಅಲ್ಲೇ ನಾನು ಹೇಳ್ತೇಕೆ. ಅದ ಹೆಂಡತಿಗೆ ಒಂದು ಕಾಣಿಕೆ ತಂದು ಕೊಡ್ಬೇಕನ್ನೋದು ಗೊತ್ತಾಗ್ಲಿಲ್ಲ. ಕಾಣಿಕೆ ತರದಿರ್ಲಿ, ಫೋನ್ನಾಗಾದ್ರೂ ಒಂದು ವಿಶ್ ಮಾಡಬಾರ್ದ? ನೆಪ್ಪಾಗ್ಲಿಲ್ಲ ನನಗೆ. ಹೆಂಡತಿ ಮ್ಯಾಗ ಪ್ರೀತಿ ಇದ್ರ ಉಸ್ಕಿನ್ ಟ್ಯಾಕ್ಟರ್ ಹಿಡಿದು ಬಂದಾದ್ರೂ ಕಾಣಿಕೆ ಕೊಟ್ಟು ಹೋಗ್ತಾನ. ನಿನಗ ಪ್ರೀತಿನೇ ಇಲ್ಲ ಅಂದ್ಮ್ಯಾಗ ನೆಪ್ ಹೆಂಗ ಆಗ್ಬೇಕು? ನೀ ಪೆಟ್ರೋಲ್ ಉಕ್ಕಿ ಬೆಂಕಿ ಹಚ್ಚಕ್ ಹೋಗ್ಬಾಡಲೆ. ಅವ ಯಾಕೆ
ಬೆಂಕಿ ಹಚ್ಚತಾನ, ಇದ್ದದ್ದ ಹೇಳಕತ್ತಾನ. ಈಗ ಬಂದಿ ಇಲ್ಲ, ಈಗಾದ್ರೂ ಒಂದ್ ವಿಶ್ ಮಾಡ್ಬೇಕು. ಇವ ಮಾಡ್ಯಾನಿಲ್ಲ, ಒಂದ್ ನಾ ಯಾಕೆ ಮಾಡ್ಬೇಕ? ಅಂದ್ರ ನಾ ಊಟ ಮಾಡಿದ್ರ ನೀನ್ ಹೊಟ್ಟೆ ತುಂಬುತ್ತಾನ? ಯಪ್ಪ, ನೀನ ಊಟ ಮಾಡಕತ್ತಿಯಲ್ಲೋ ಯಪ್ಪ. ಏನಂದಿ? ಏನು ತಿಳಿದಾರ್ದವ ತಿಳಿಸಿ ಹೇಳಪ್ಪ ಅನ್ನಕತ್ತೇನೆ. ನೀ ಊಟ ಮಾಡೋವರೆಗೂ ನಾ ಊಟ ಮಾಡೋದಿಲ್ಲ ಅಂತ ಗೊತ್ತಿದ್ದು ಇಷ್ಟು ಲೇಟಾಗಿ ಬಂದ್ಯಾ? ನಾ ಊಟ ಮಾಡೇ ಬಂದೇನೆ, ನಾನು ಉಪವಾಸ ಬಂದೇನೆ. ನಾವು ಗಂಡು ಮಕ್ಕಳು ಧಾಬಾದಾಗ ಹೋಗಿ ಹೊರತುಂಬ ಊಟ ಮಾಡಿ ಬರ್ತೀವಿ. ಪಾಪ ಹೆಣ್ಮಕ್ಳು ಏನ್ ಮಾಡ್ಬೇಕು? ಹೆಣ್ಮಕ್ಳು ಹೊಯ್ಕೊಂತ ಹೋಗ್ಬೇಕು. ಅವನಿಗೇನಾಗದೈತಿ? ಏ ಹನುಮ, ಗಂಡ ಹೆಂಡತಿ ಸಂಸಾರದಾಗ ಹುಳಿ ಹಿಂಡಕ್ ಹೋಗ್ಬಾಡಲಿ. ಮುಂದೆ ಈ ಶಾಪ ಮಕ್ಕಳಿಗೂ ತಡ್ತೈತ್ ನೋಡ. ಯಾರಿಗ್ ಬೇಕಾಗ್ಯಾರ ಮಂಗ್ಯನ ಮಕ್ಕಳು? ಮೊದಲು ನಿನಗೆ ಬುದ್ಧಿಲ್ಲ. ಇಂಥನು ಸಲುವಾಗಿ ನೀ ಊಟ ಬಿಟ್ಟಿ. ಒಳಗೋಗು, ಬಾಗಿಲ ತೆಗಿ, ಹೊರತುಂಬ ಊಟ ಮಾಡು, ಕಲ್ತುಂಬ ನಿದ್ದೆ ಮಾಡು, ಟಿವಿ ನೋಡು, ನ್ಯೂಸ್ ನೋಡು, ಹೋಗು ಹೋಗು. ಇದು ಬೇಕಾದ್ರ ತಿಂತೈತಿ, ಬ್ಯಾಡ ಅಂದ್ರ ಡಬ್ಬ ಮಕ್ಕೊಂತೈತಿ. ಮದುವೆ ಆದ ಎಲ್ಲ ಹೆಣ್ಮಕ್ಳನ್ನ ನಿನ್ನ ಹತ್ರ ಕಳಿಸ್ಕೊಡ್ತೇನೆ ನೋಡ್ಲಿ. ಎದಕ್ಕ? ಶಾಲಿ ಕಲಿಯಾಕ ಎಷ್ಟು ಚಂದ ಹೇಳ್ಕೊಡಕತ್ತೀನಿ ಆಕಿಗೆ. ಹೋಗು, ಒಳಗೆ ಹೋಗು, ಊಟ ಮಾಡು, ಆರಾಮಿರು. ಇದು ಬೇಕಾದ್ರೆ ತಿಂತೈತಿ, ಬೇಡಾದ್ರೆ ಡಬ್ ಮಕ್ಕೊಂತೈತೆ. ಹೋಗಲೇ ರೇ, ಮನ್ಯಾಗ ನಿಂತು ಪಂಡ್ ಪಡ್ಯಾಕ ಹೋಗ್ಬೇಡ. ನಿಮ್ಮ ಮನೆಗೆ ಹೋಗ. ನೀನು ಮನೆಗೆ ಬಂದವ್ರಿಗೆ ಬಹಳ ಚಂದ ಮರ್ಯಾದೆ ಕೊಡ್ತಿ ಹೇಳು. ಅವ ನನ್ನ ಬರ್ತಡೆಗೆ ವಿಶ್ ಮಾಡಕ್ ಬಂದಾನ. ಬರೋಬ್ಬರಿ 1.5 ತಾಸಾಯ್ತು ನಾ ನಿನ್ನ ದಾರಿ ಕಾಯಕತ್ತು. ನಾ ಊಟ ಮಾಡಿಲ್ಲಂತ ಅವನು ಊಟ ಮಾಡಿಲ್ಲ. ಅಲ್ಲೇ ನೀ ನನ್ನ ಹೆಂಡ್ತಿ ನನ್ನ ದಾರಿ ಕಾಯ್ತಿ. ನೀನು ಇವೇನು ಸಂಬಂಧ ಇವ ದಾರಿ ಕಾಯಕ? ಇವ ಯಾಕೆ ಉಪವಾಸ ಇರ್ಬೇಕು? ನನಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಊರು ತುಂಬ ಪೇಡೆ ಹಂಚಿ ನನಗೂ ಪೇಡೆ ತಿನ್ನಿಸ್ತ. ಮತ್ತೆ ಯಾಕೆ ಹೊಟ್ಟೆ ಹಸಿದೈತಿ? ನೀನು ತಿನ್ಸಿದೇನಪ್ಪ? ಲೇ ಹನುಮ, ನನಗೆ ಯಾಕೆ ಶನಿ ಯಾಕೆ ಗಂಟು ಬಿದ್ದಿಲ್ಲ ಯಪ್ಪ? ಸಂಶಯ ಪಡಬಾರ್ದು ಅಂತಂದ್ರೆ ಸಂಶಯ ಪಡಂಗ ಮಾಡ್ತೇನೆ ಯಪ್ಪ. ಅಂದ್ರೇನೋ ನಿನ್ನ ಮಾತಿನ ಅರ್ಥ? ದೇವ್ರಿಕಿಗೆ ಒಳ್ಳೇದು ಮಾಡ್ಲಿ ಅಂತೇಳಿ ಕಾಯಿ ಹೊಡ್ಸ್ಕೊಂಡ್ ಬೆಡ್ಕೊಂಡ್ ಬಂದೆಲ್ಲ, ಇದು ನನ್ನ ತಪ್ಪ? ಸಾಲ ಸೋಲ ಮಾಡಿ ಊರು ತುಂಬಾ ಪೇಡೆ ಹಂಚಿದ್ದೆಲ್ಲ, ಇದು ನನ್ನ ತಪ್ಪ? ನಾನು ತಿನ್ಲಾರ್ದ ಪೇಡೆ 3 ಪೇಡೆ ಅಕ್ಕಿಗೆ ತಿನ್ನಿಸಿದ್ದೆಲ್ಲ, ಇದು ನನ್ನ ತಪ್ಪ? ಹೇಳೋ ಇದ್ರೆ ನಂದು ಯಾವ್ದು ತಪ್ಪು? ಹೇಳೋ ತೊಗರಿ ತಿಪ್ಪ. ನೀ ಮನೆ ಕಾಲಿಟ್ಟಿದ್ದ ತಪ್ಪ. ಬೇಡ ಗಂಡ ಐತಿ ನಡಬರ್ಕ ಸಂಶಯನೋ ಪದ ಹುಡ್ತಂದ್ರ ಸಂಸಾರ ಬಹಳ ದಿನ ನಡೆಯಂಗಿಲ್ಲ ಅಂತ. ಮಾತ್ ಇವತ್ತು ನಿಜ ಮಾಡಿದಿ. ಇನ್ನಂತವನಿಗೆ ಇಂಥ ಹೆಂಡತಿ ಯಾಕೆ? ಬಿಡು 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 ಬಿಡು. ಬೇಡ ಬೇಡ, ಇಂಥ ಸಂಶಯಗೇಡಿ ಗಂಡನ ಜೊತೆ ನನಗೂ ಜೀವನ ಬೇಡ. ಈಗ ಸಮಾಧಾನ ಆತನಪ್ಪ? ಇನ್ನೂ ಆಗಿಲ್ಲಪ್ಪ. ಇನ್ನೂ ಆಗುವಲ್ದ? ಒಂದು ಕೆಲಸ ಮಾಡಾಕಿನ ಕಳಿಸ್ಕೊಡ್ತೀನಿ, ಕರ್ಕೊಂಡ ಹೋಗ್ಬಿಡು. ನೀ ಯಾಕೆ ಕಳಿಸ್ತಿ? ಆ. ನಾನು ಹೋಗ್ತೀನಿ. ಏ ಸುಜಾತ, ನೀ ಇವನ ಮನೆಗೆ ಹೋಗಿ. ನೀ ಹಂಗೂ ಅಂತಿ ಹಿಂಗೂ ಅಂತಿ, ನಾ ಅವನ ಜೊತೆ ಹೋಗೇ ತೋರಿಸ್ತೀನಿ. ಅದು ಏನು ಮಾಡ್ಕೊಂತೀಯೋ ಮಾಡ್ಕೊ ಹೋಗ. ಕ್ಲಬ್ ಡ್ಯಾನ್ಸರ್ ಆಗ್ಯಾನ ಮಗ. ಒಳಗೋಗ, ನಡಿ ಹೊರಗೆ ಹೋಗೋ ನಡಿ. ಏ ಸುಜಾತ, ಏ ಕೈ ಬಿಡಲೇ, ಬಾಯಿಲೆ. ಕಡಿತಿದ್ದೆ ನಾನು. ಹೋಗಲೇ ಹೋಗ, ನಿಮ್ಮ ಅಪ್ಪ ಕರೆಯಕತ್ತಾನ. ಅಂದ್ರ ಈಗ ನಾ ಹೋಗ್ಬೇಕು. ಹೌದಾ? ವಾಪಸ್ ನೀ ನನಗ ಕರಿದಿ ಅಂದ್ರ ನಾ ಯಾಕೆ ಕರೆಯಕ್ ಹೋಗ್ಲಿ? ಸಂಬಂಧ ಸೂತ್ರ ಕರ್ದ ಕರೀತಿ. ಅಂತ ಪ್ರಸಂಗ ಬಂದ್ರೆ ನಾ ಕರೆಯಂಗಿಲ್ಲ. ಕರೆದಿದ್ದಾದ್ರೆ ನಾ ನಮ್ಮಪ್ಪಗನ ಹುಟ್ಟಿಲ್ಲ. ಮುಂದೆ ಮಾಡಲ್ಲ ಹಿಂಗ. ಇಲ್ಲಿ ಯಾಕದೆ? ಈ ಮಾತು ನೆನಪನಾಗ ಇಟ್ಟುಕೋ. ಸಾವಿರಾರು ಮಾತು ನೆನ್ಪಿಟ್ಕೊಂಡಿರ್ತೇನಂತ ಈ ಮಾತು ನೆನ್ಪಿಟ್ಕೊಳಕ್ಕಾಗಲ್ಲ. ಗುಡ್ ಬಾಯ್. ಯಾರು ನಾನು? ಗುಡ್ ಬಾಯ್.
ಇಲ್ಲಿ ಹಿಂಗೆ ಏನನ್ನ ಮಾಡಕತ್ತಿರಲ್ಲ ಇಲ್ಲಿ ಮಗ ಕುಣದ್ ಜಗ್ಗ ಬೀಳ್ಸ್ಯಾನ ಮಗ ಇಲ್ಲಿ ಅವ್ರು ಚಂದ ಹುಡುಗಿ ನೋಡಿ ಮದುವೆ ಮಾಡ್ಕೊಳಕ್ಕೆ ದಾಡಿ ಇವ್ರಿಗೆ ಮಂದಿ ಹಂಡ್ರಿಗೆ ಗಂಟು ಬೀಳ್ತಾರೆ ಅವ್ರು ಸುಜಾತ ನೀವು ಒಳಗೆ ನಡಿ ಇವತ್ತು ನನ್ನ ಪ್ರಥಮ ರಾತ್ರಿ ಬೆಂಕಿ ಹಚ್ಕೊಂಡಿನ ಪ್ರಥಮ ರಾತ್ರಿಗೆ ಏನವೇ ಬೆಂಕಿ ಹಚ್ಕ ನೀರು ಉಕ್ಕ ಅಂತಂದ್ರೆ ಹೌದಂತಾರಣ ನಡಿ ಒಳಗೆ ನಡಿ ನಾ ಬರಂಗಿಲ್ಲ ನಡ್ಯಾ ಮರೈತೆ ಬರಂಗಿಲ್ಲ ಮಾರಯ್ಯ ನಿನ್ನ ಕಾಲು ಏಯ್ ಇದಕ್ಕೆಲ್ಲ ಕಾಳಿಗೆ ಬೀಳ್ತಾರಣ್ಣ ಎದ್ದೇಳು ದಯವಿಟ್ಟು ನಿನಗ ಆ ಹನುಮನ್ ಜೊತೆ ಮದುವೆ ಮಾಡಿಸಿ ಕೊಟ್ಟು ಕಳಿಸು ಅಂತ ನನ್ನ ಕೈ ಮುಗಿದು ಕೇಳ್ಕೊಂಡು ಏನು ಮಾತಾಡಕತ್ತೀನಿಲ್ಲ ಹಾಗೆಲ್ಲ ಮಾತಾಡಕ್ಕೆ ಹೋಗ್ಬೇಡಪ್ಪ ನಿನ್ನ ಮೇಲೆ ಭಾಳ ಪ್ರೀತಿ ಇಟ್ಟರೆ ನಾನು ನನಗೆ ಮೋಸ ಮಾಡಕ್ಕೆ ಹೋಗ್ಬೇಡ ನೋಡು ರೈತಿಗೆ ಮೋಸ ಮಾಡುವುದು ಬಸವಣ್ಣನ ಬಾಯಾಗ ಮಣ್ಣು ಹಾಕೋದು ಎರಡೂ ಒಂದ ಬೇಕಿದ್ರೆ ನಾನು ನಿನ್ನ ಕೈ ಮುಗಿತೀನಿ ಇಲ್ಲ ನಿನ್ನ ಕಾಲಿಗೆ ಬೀಳಂದ್ರೆ ಬೀಳ್ತಾರೆ ಮಾರಾಯ ಊರಾಗ ನನ್ನ ಮರ್ಯಾದೆ ಕಳೆಯಕ್ಕೆ ಹೋಗ್ಬೇಡಪ್ಪ ಯಪ್ಪ ನನ್ನ ಮರ್ಯಾದೆ ಕಳೆಯಕ್ಕೆ ಹೋಗ್ಬೇಡ ಮರ್ಯಾದೆ ಇದನ್ನು ನೀ ಮೊದಲ ತಿಳ್ಕೋಬೇಕಾಗಿತ್ತು ನನ್ನ ತಂದೆ ತಾಯಿ ಬಡವರದರಂತ ಹೇಳಿ ಅವ್ರು ಕೇಳಿದಷ್ಟು ರೊಕ್ಕ ಕೊಟ್ಟು ನನ್ನ ಮದುವೆಯಾಗಿ ಬಂದೆಲ್ಲ ಆವಾಗ ನೀ ತಿಳ್ಕೋಬೇಕಾಗಿತ್ತು ಅವ್ರು ಕೇಳಿದಷ್ಟು ಅಂದ್ರೆ ನಾ ಎಷ್ಟು ಕೊಟ್ಟೇನಿ ಅವ್ರು ಎಷ್ಟು ಕೇಳ್ಯಾರ 10 ಲಕ್ಷ ಕೊಟ್ಟೆ ಅಂತ ಸುಳ್ಳು ಹೇಳ್ಯಾರ ನೋಡು ನಾ 15 ಲಕ್ಷ ಕೊಟ್ಟೇನಿ ನಾ ಅದ್ರಾಗ 5 ಲಕ್ಷ ನಿಮ್ಮಪ್ಪ ತಿಂದಾನ ನೋಡಿ ಯಾರನ್ನ ನಂಬ್ತಿ ಯಾರನ್ನ ಬಿಡ್ತಿ ನೀನು ಶಿವ ಮದುವೆ ಆಗ್ಬೇಕಾದ್ರೆ ನಾನು ಒಪ್ಪಿಗೆ ಐತೋ ಇಲ್ಲೋ ಅಂತ ಒಂದು ಮಾತು ನೀ ಕೇಳಿದೆ ಮತ್ತು ತಾಳಿ ಕಟ್ಟೋದು ನೀವು ಸುಮ್ಮನೆ ಕುಂತಿದ್ದಲ್ಲ ತಾಳಿ ಕಟ್ಟಿಸ್ಕೊಳ್ಳಿಲ್ಲ ಅಂದ್ರೆ ಉರ್ಲ ಹಾಕೊಂತೀನಿ ವಿಷ ಕುಡಿದು ಸಾಯ್ತೀನಿ ಅಂತ ಹೇಳಿದ್ರು ಮತ್ತೀಗ ಕಟ್ಟೈತಲ್ಲ ಈಗ ಏನು ಮಾಡೋಕ್ಕಾಗತ್ತೆ ಈಗ ನೀ ಏನು ಮಾಡಕತ್ತಿ ನಾ ಏನು ಕುಂತ್ರು ಸಂಶಯ ನಿಂತ್ರು ಸಂಶಯ ಸಂಶಯ ಪಡೋ ಗಂಡನ ಜೊತೆ ಯಾವ ಹೆಣ್ಣು ಜೀವನ ಮಾಡ್ತಾಳೋ ನನ್ನ ವಸ್ತು ನನ್ನ ಹತ್ರ ಇರೋ ಅನ್ನೋದು ಬಯಸೋದು ತಪ್ಪ ನಾನು ನನಗೆ ಚಿತ್ರ ಹಿಂಸೆ ಆಗ್ತಿತ್ತು ಆದರೂ ಈಗ ಚಿತ್ರಿ ವಿಷಯ ಆತಂದ್ರೆ ಏನಾಯ್ತು ಈಗ ಪೊಲೀಸ್ ಸ್ಟೇಷನ್ ಕೊಟ್ಟೆ ಅಲ್ಲ ಬೇಗ ನುಗ್ಗರೆ ಬಡ್ದು ಕಳಿಸ್ಯಾರ ನನ್ನ ಆ ತಪ್ಪಿಗೆ ಪ್ರಾಯಶ್ಚಿತ್ತ ಆಗೈತಿ ಇನ್ನು ಮುಂದೆ ನಾ ಸಂಶಯ ಪಡಂಗಿಲ್ಲ ನಾನು ನನಗೆ ಬೇಕಾಗಿಲ್ಲ ನಡಿಯಪ್ಪ ಸುಮ್ಮನೆ ನಾ ಬರಂಗಿಲ್ಲ ಮನಸ್ಸು ಇದು ಮಾಡ ಬರಂಗಿಲ್ಲ ಏನಂತ ಗಂಡ ನಾನು ಗಂಡ ಕರೆಯಾಕತ್ತೇನಿ ಬರಂಗಿಲ್ಲ ಅಂತೀಯ ನನಗ ಒಣಕೆಲೆ ಕಾದಿರುವೆ ನಿನಗಾಗಿ ಹೇಗಿರುವೆ ಮರೆಗಾಗಿ ಓ ಹನುಮಾಚಾರಿ ನೀನು ಬೇಗ ಬಾ ಸತ್ನೆ ಅಂತ ಗಾದಿ ಮೇಲೆ ಬೀಳ್ತಾಳಲ್ಲ ಈಕಿ ಜಾಗ ಹುಡುಕ್ಯಾಡಿ ಬೀಳ್ತಾಳ ಸೂಜಿನಿಲ್ಲ ದಾರನಿಲ್ಲ ನಡಿಯತ್ತ
ಅವ್ರು ಪೊಲೀಸರು ಹೇಳೇ ಕಳಿಸ್ಯಾರ ಆಕಿಗೆ ಏನಾರ ಆತಂದ್ರೆ ನೀನು ಹೆಣನ ಬರ್ತೀರ ಮಗನ ಅಂತಂದು ಅವನು ಇದು ಹೊತ್ಕೊಂಡು ಉಳಾಕತ್ತೈತಲ್ಲ ಮರೆ ಇದು ಹಲೋ ಹಲೋ ಡಾಕ್ಟ್ರ್ ಏನ್ರಿ? ಹೌದು. ಆರಾಮದಿರಿ? ಅಲ್ಲಪ್ಪ ಡಾಕ್ಟ್ರಿಗೆ ಆರಾಮಿದ್ದೀರಿ ಅಂತ ಕೇಳ್ತಾ ಇದೆಯಲ್ಲ ನೀನು. ಯಾಕೆ ನೀವು ಮನುಷ್ಯರಲ್ಲ ನೀವು? ಅಲ್ಲ ಅಂತ ನಾನು ಹೇಳ್ತೇನೆ. ಹಂಗಲ್ರಿ, ರೋಗ ರುಚಿ ನಿಮಗೆ ಬರಂಗಿಲ್ಲನ? ಮನುಷ್ಯ ಅಂದ್ಮೇಲೆ ಬಂದೇ ಬರ್ತಾವ, ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಕೇಳಿದ್ದು, ಚಳಿಗಾಲ ಅಲ್ಲ ನೀವು ಆರಾಮದಿರಿಲ್ಲ ಅಂತ ಕೇಳಿದ್ದು. ಫಸ್ಟ್ ಕ್ಲಾಸ್. ಎಷ್ಟನೇ ಕ್ಲಾಸ್ ರೀ? ಚೆನ್ನಾಗಿದ್ದೇನೆ ಅಂದೆ. ಇದು ನೀವು ಬುಡ್ಬುಡ್ಕೆ ಡಾಕ್ಟರ್ ಅಲ್ಲ? ಅಲ್ಲಪ್ಪ, ಡಾಕ್ಟರ್ ಬುಗುಡಿಕರ್. ಬುಗುಡಿಕರ್? ಎಸ್. ನಾ ಯಾರನ್ನ ಗುರ್ತಿಡಿದ್ರೇನ? ಏನು ಫೋನಲ್ಲಿ ಮುಖನ ಕಾಣಿಸುತ್ತೆ? ನಾನ್ರಿ ಗುಂಡ, ಬೆಳಕಿಂಡಿ ಗುಂಡ. ಓಹೋ ಗುಂಡ, ನಮಸ್ಕಾರಪ್ಪ. ನಮಸ್ಕಾರ. ನಮಸ್ಕಾರ ರೀ, ನಮಸ್ಕಾರ. ಗುಂಡ, ಏನ್ ಸಮಾಚಾರ? ಎಲ್ಲಿದ್ರಿ? ನಾನು ಇಲ್ಲಿ ಪೇಷಂಟ್ ನೋಡಕ್ ಬಂದಿದ್ದೆ ಗುಂಡ. ಯಪ್ಪ ಮನೆಗೆ ಬರ್ರಿ ಇಲ್ಲಿ. ಏನ್ ವಿಷಯ ಗುಂಡ? ಇದ್ದಕ್ಕಿದ್ದಂಗ ನಾನು ಹೆಂಡ್ತಿ ಮೂರ್ಛೆ ಬಂದು ಬಿದ್ದಾಳ್ರಿ. ಕಂಗ್ರಾಚುಲೇಷನ್. ಯಾಕ? ನೀನು ತಂದೆ ಆಗ್ತಾ ಇದ್ದೀಯ. ಅಯ್ಯೋ ರಾಮ, ಇನ್ನು ಪ್ರಥಮ ರಾತ್ರಿನ ಆಗಿಲ್ಲ, ತಂದೆ ಆಗತ್ತೆ. ಏಪ್ಪ ಅದು ಆ ಮೂರ್ಛೆ ಅಲ್ಲ ಇದು. ಇನ್ಯಾವುದು? ಅದು ಒಣಕಿ ತೋರಿಸಿದೆನಾ. ಹಾ, ಒಣಕಿ ನೋಡದೆ ಕಣ, ಅಮ್ಮ ಅಂತ ಬಿದ್ಲು. ಇದೆ. ಆ ಒಣಕಿಯಲ್ಲಿ ಒಂದು ಸಮಸ್ಯೆ ಇದೆ. ಒಣಕ್ಯಾಗ ಸಮಸ್ಯೆ ಐತೆ? ಹೌದು. ಯಪ್ಪ ನೀ ಅಲ್ಲೇ ಕುಂತು ಹೇಳಕತ್ತಿಯಲ್ಲ, ಬಾ ಇಲ್ಲೇ. ಬಂದೆ ಬಂದು ಒಣಕಿರ ನೋಡು, ಬಾ ಇಲ್ಲೇ. ಯಾಕಂದ್ರೆ ನೀವು ನಮ್ಮ ಮನೆ ಹಿಂದೆ ಮುಂದೆ ಓಡಾಡಕತ್ತಿದ್ರೆ ನೀವು. ನಾನು ಫೋನಲ್ಲಿ ಏನ್ ಹೇಳಿದ್ದೆ ನಿನಗೆ? ಏನಂದಿರಿ? ನಾನು ಪೇಷಂಟ್ ನೋಡಕ್ ಬಂದಿದ್ದೀನಿ ಅಂತ ಹೇಳಿದೆ ತಾನೇ? ನೀವು ಹೇಳಿದ್ರೆ ತಾನೇ. ನಾನು ಒಣಕಿ ತೋರಿಸಿದ್ರೆ ತಾನೇ. ಅಮ್ಮ ಅಂತ ಬಿದ್ಲು ತಾನೇ. ಆ ಒಣಕಿ ಕೆಳಗೆ ಇಳಿಸಿ ಈಗ, ಇಲ್ಲಾಂದ್ರೆ ಅಮ್ಮ ಅಂತ ನಾನು ಕೆಳಗೆ ಬಿದ್ಬಿಡ್ತೀನಿ ಅಷ್ಟೇ. ನೀವು ನನ್ನ ಹೆಂಡತಿ ನೋಡ್ತೀರಿ ತಾನೇ? ನೋಡ್ತೀನಿ. ನೋಡ್ಬಾರ್ದು. ಏ ಸುಜಾತ, ನಿಮ್ಮ ಹೋಗಿ ಬಂದ ನೋಡಿಲ್ಲ. ಉಂಡಿ ತಂದ ನೋಡು, ಅವಲಕ್ಕಿ ಮಾಡ್ಯಾರ ನೋಡು, ಅವಲಕ್ಕಿ. ಇದರ ರೋಗ ಐತೇನ್ರಿ ಆಕಿಗೆ? ಏನು ಚಟ್ ಕಟ್ಟಿಸ್ಬಿಡ್ಲೆ? ಫೋನ್ ಮಾಡಿ ತೆಗ್ದು ತೋಡ್ರಿ ಅಂತ ಹೇಳಲೆ? ಮಂಡಕ್ಕಿ ತುರದ ಮತ್ತೆ ಯಾವ್ದು ಏನು ಗುಂಡ? ಯಪ್ಪ ಏನಾಗಿದೆಯೋ ಅವಳಿಗೆ? ಅಯ್ಯೋ ರಾಮ, ಅಲ್ರಿ ಅಲ್ಲಿಂದ ಬಂದ್ರಿ, ಎಲ್ಲ ಪರೀಕ್ಷೆ ಮಾಡಿದ್ರಿ, ಇಲ್ಲಿ ಬಂದು ಪಟ್ಟ ಪಡದ್ರಿ, 3 ಸಲ ಹಿಂಗೆ ಜಿಗದಾಡಿದ್ರಿ. ಗುಂಡ ಏನಾಗಿದೆ ಅವಳಿಗೆ? ಡಾಕ್ಟ್ರ್ ನೀವ ನಾನು? ಹಾಗಲ್ಲ ಗುಂಡ, ನಾನೀಗ ಹೋಗಿ ಚೆಕ್ ಮಾಡಿದಾಗ ಯಾವ ರೋಗದ ಲಕ್ಷಣನೇ ಕಾಣಿಸ್ಲಿಲ್ಲ. ಯಾರ ರೋಗನೇ ಇಲ್ಲ ಆಕಿಗೆ. ಮತ್ತೆ ಬರೀ ಒಣಕಿ ತೋರಿಸಿದೆ ನೋಡ್ರಿ, ಹಿಂಗ್ ಎತ್ತಿದೆ ಅಮ್ಮ ಅಂತ. ನೀನ್ ಯಾಕ ಒಣಕಿ ತೋರ್ಸ? ಗುಂಡ ಓಯಪ್ಪ, ಏನದು? ರಕ್ತ? ರಕ್ತ ಅಲ್ರಿ ಅದು. ಮತ್ತಿನ್ನೇನು? ಕಾರ್ಪುಡಿ ಎಣ್ಣೆ. ಕಾರ್ಪುಡಿ ಎಣ್ಣೆ ಅಲ್ಲೇ ಹಚ್ಕೊಂಡಿ? ಹಚ್ಕೊಂತಾರೇನ್ರಿ? ಹಚ್ಚಾರ. ನಿನ್ನೆ ಸನ್ಮಾನ ಇಟ್ಕೊಂಡಿದ್ರೆ 4 ಮಂದಿ ಸೇರಿ ಸನ್ಮಾನ ಇಟ್ಕೊಂಡಿದ್ರಪ್ಪ ನನಗೆ. ಹೌದಾ? ಬರೋಬರ್ತಿ 8 ಮಂದಿ ಕಾಣಕತ್ತಾರ ನನಗೆ. ನನ್ನ ಮೂಲಾಧಾರ ಚಕ್ರನ ತಿರುಗಿಸ್ಯಾರಪ್ಪ. ಇಂಥ ಅದ್ದೂರಿ ಸನ್ಮಾನ ನಿನಗೆ ಎಲ್ಲಿಟ್ಕೊಂಡಿದ್ರು? ಮತ್ತೆಲ್ಲಿ? ಪೊಲೀಸ್ ಸ್ಟೇಷನ್ದಾಗ. ಪೊಲೀಸ್ ಸ್ಟೇಷನ್ ಚೆಕ್ ಮಾಡೋಣವಾ? ಎಲ್ಲಿ ಪೊಲೀಸರನ್ನ? ಅಲ್ಲಿ ಹನುಮ ಏನಾಗ್ತದೆ? ಗುಂಡ, ಯಪ್ಪ ಈ ಹನುಮ ಅಂದ್ರೆ ಯಾರು? ಆಕೆಯ ಗಂಡನ? ಆಕೆ ಗಂಡ ಗುಂಡ ನಾನು. ಮತ್ತೆ ಹನುಮ ಅಂದ್ರೆ ಯಾರು? ನಮ್ಮ ಮನೆ ದೇವ್ರು. ಮನಿ ದೇವ್ರು? ಮನಿ ದೇವ್ರಾದ್ರೆ ಕಾಯ್ಬೇಕು, ಮತ್ತೆ ಕಾಡ್ತಾ ಇದ್ದಾನಲ್ಲ ಯಾಕೆ? ಕಾಡಕತ್ತಾನೇನ್ರಿ? ಹೌದು. ನಾವು ಹೊರಗೆ ಹೋಗಿ ಕಾಡಕತ್ತ ನೋಡ್ರಿ.
ಅದ ಯಾವ ಮಂಜನ ಮಗ ಹೋಗ್ಲಿ ಬಿಡ್ರಿ ಅತ್ತಾಗ. ಆ ಮಂಗ್ಯನ ಮಗನನ್ನೇ ಕರಿ. ಇವ ಯಾಕ್ರಿ? ಅವ ಬಂದ್ರ ಆಕಿ ಬದುಕ್ತಾಳ, ಇಲ್ಲ ಸಾಯ್ತಾಳ. ನೀ ಜೈಲಿಗೆ ಹೋಗ್ತಿ. ಆಕಿ ಸಾಯ್ಬಾರದ್ರಪ್ಪ. ಹೌದಾ? ಇಷ್ಟಪಟ್ಟು ನಮ್ಮ ಮನೆಯಾಗ ಇದ್ರವ. ನಾ ಶಪಥ ಮಾಡಿ ಕಳ್ಸೇನ್ರಿ ಅವ. ಏನಂತ? ಇನ್ನೊಮ್ಮೆ ನಿನ್ನ ಕರೆದಿದ್ದಾದ್ರೆ ನಾ ನಮ್ಮಪ್ಪಗನ ಹುಟ್ಟಿಲ್ಲ. ಅಷ್ಟೇ ಅಲ್ವಾ? ಹಾ. ಈಗೊಂದ್ ಕೆಲಸ ಮಾಡು. ಏನು? ನೀ ಅವನಿಗೆ ಹುಟ್ಟಿದಂತ ತಿಳಿದು ಕರಿ. ವೆರಿ ಸಿಂಪಲ್. ಇದು ಒಟ್ಟ ತಿಳಿಲಿಲ್ಲ ನೋಡ್ರಿ ನಾನು. ಅವ ಎಲ್ಲಿ ಹೋಗಲ್ರಿ ಅವ, ಇಲ್ಲೇ ಇರ್ತಾನೆ ನಮ್ಮ ಮನೆ ಮುಂದೆ. ಹೌದಾ? ಅದೇ ನಮ್ಮ ಮನೆ ಮುಂದೆ ಸಾಯ್ತಾನೆ ಮಗ. ಯಾರೋ ಶಪಥ ಮಾಡಿದ್ರು. ದಾಡ ಏನಂತ? ಇನ್ನೊಮ್ಮೆ ಕರೆದಿದ್ದಾರ ನಾ ನಮ್ಮ ಅಪ್ಪಗನ ಹುಟ್ಟಿಲ್ಲ ಅಂತಂದು. ಈಗ ನಾ ಡಾಕ್ಟ್ರಿಗೆ ಹುಟ್ಟೇನಿ. ಡಾಕ್ಟ್ರ್ ಕರೆಯಕತ್ತಾರ ನೋಡ್ಲಿ. ನಮಸ್ಕಾರ ಸರ್. ನಮಸ್ಕಾರ. ಹನುಮ ಅಂದ್ರೆ ನೀನೇನಾ? ಈಗೇನು ಆಧಾರ್ ಕಾರ್ಡ್ ತರಲೆ? ಬೇಕಾಗಿಲ್ಲ. ಹೋಗು, ಆಕೆ ಕಿವಿಯಲ್ಲಿ ನಿನ್ನ ಧ್ವನಿ ಕೇಳಿಸು. ಹೋಗಿ ಸ್ಪರ್ಶ ಮಾಡು. ಇದು ಒಂದಾಗಲ್ರಿ. ಯಾಕೆ? ಇವ ಸಂಶಯ ಮಾಡ್ತಾನ್ರಿ. ಇಲ್ಲದ ನಾಟಕ ಮಾಡಕ್ ಹೋಗ್ಬೇಡ, ಹೋಗ ಸ್ಪರ್ಶ ಮಾಡಬೇಕಂತ ಮಾಡಿ ಬಾ, ಹೋಗು. ಪೊಲೀಸ್ ಸ್ಟೇಷನ್ ಹೋಗಿದ್ರಿ? ಹ್ಞೂನ್ರಿ. ಆಮೇಲೆ ಏನಾಯ್ತು? ನಾನು ನನ್ನ ಹೆಂಡತಿ ಇಬ್ರು ಆಕಿನ ಸ್ಪರ್ಶ ಮಾಡೋದು, ನನ್ನ ಸ್ಪರ್ಶ ಮಾಡಕತ್ತಿಲ್ಲ. ಎಲ್ಲಿ ಮುಟ್ಲಿ? ಓ ಪಾಪ ಒಳ್ಳೆ ಮನತನಸ್ತು ಹುಡುಗ್ರಿ ಅವ ಅಲ್ವಾ? ಈ ಹೆಣ್ಮಕ್ಳು ಅಂದ್ರೆ ಅಷ್ಟು ಗೌರವ ಐತೆ ಅವ. ಇರಬೇಕು. ನಿನಗೆ ಎಲ್ಲಿ ಮುಟ್ಟಬೇಕು ಅನ್ಸುತ್ತೆ ಮಗನ, ನಿಂದೊಂದು ಚಾನ್ಸ್ ಅವ್ರು ಅವನ ಗಂಡ ಹೆಂಡತಿ ಇಬ್ರು ಹೋಗಿದ್ರಿ? ಹ್ಞೂನ್ರಿ. ಆಮೇಲೆ ಏನಾಯ್ತು? ಏನಾಯ್ತು? ನಾ ಅಲ್ಲಿ ಮುಟ್ಟಿದ್ರಿಂದ ನಿಮಗೇನು ಉರಿಯಂಗಿಲ್ಲ. ಬಾಬಾ, ಈಗ ನೀ ಮುಟ್ಲಿಲ್ಲ ಅಂದ್ರೆ ಅಮ್ಮ ಮುಡ್ತಾನೆ. ಹೋಗಿ ಓ ಡಾಕ್ಟ್ರೇ, ಇಲ್ಲಿದ್ದವ್ರು ಅಲ್ಲಿ ಹೋದ್ರಲ್ಲ. ಪೇಷಂಟ್ನ ಚೆಕ್ ಮಾಡ್ಬೇಕಲ್ಲ. ಈ ಹಗಲಲ್ಲೇ ಮತ್ತೆ ಆವಾಗ ಇವಾಗ ಚೆಕ್ ಮಾಡ್ಲೇಬೇಕು. ಏನು ತಂಡತ್ತೈತೆ ನಿಮ್ಗೆ? ಹೋಗಲಿ, ಹೋಗು, ದೌಡ್ ಎಬಸು, ಇಲ್ಲಾಂದ್ರೆ ಹೇಳಂಗಿಲ್ಲ ಅಂತಕ್ಕೆ. ಹ್ಞೂ ರೀ. ಅವಾಗ ಹೇಳ್ತಾನೆ, ಅವಿ ಅವಿ ಸುಜಾತ, ಅವಿ ಇಲ್ಲ, ಅದು ರೀಲ್ಸ್ ಮಾಡಕತ್ತಾರ್ರಿ. ಭಾಳ ದಿನ ಹೊತ್ತಾತಲ್ಲ. ಮಾಡ್ಲಿ. ಭಾಳ ಹೊತ್ತಾಗಿತ್ತಲ್ಲ ರೀಲ್ಸ್ ಮಾಡಕ. ಹಣ್ಣು ನಡಿ, ಎಲ್ಲಾದ್ರೂ ದೂರ ಓಡೋಗೋಣ. ಓಡ್ಯಾಕೆ ಹೋಗೋಣ? ಆಧಾರ್ ಕಾರ್ಡ್ ತೊಂಬ. ಐ ಲವ್ ಯು. ಯಾಕೆ ಅಪ್ಪ? ಗುಂಡ ಯಪ್ಪ ಬಿಟ್ಟು ಬಿಡು. ಅದರಿಂದ ಆಗೈತಿ ಎಲ್ಲ. ನಾನು ಹೇಳಿದ ಒಣಕೆನಲ್ಲ, ಅವ್ರಿಬ್ರನ್ನ ಬಿಟ್ಟು ಬಿಡು ಅಂತ ಹೇಳಿದ್ದು. ಏಪ್ಪ ಯಾಕೆ? ಯಾಕೆ ಅಂದ್ರ ಆಕಿ ಮನಸ್ಸಲ್ಲಿ ಅವ ಅದಾನ, ಅವನ ಮನಸ್ಸಲ್ಲಿ ಆಕಿ ಇದ್ದಾಳ. ಅವ್ರಿಬ್ರು ಪ್ರೀತಿ ಮಾಡ್ತಾ ಇದ್ದಾರೆ. ನೀನ್ ಯಾಕೆ ತಡಿತಾ ಇದ್ದಿ? ತಡಿಬೇಡ, ಬಿಟ್ಟು ಬಿಡು. ಯಪ್ಪ ನೀವು ಇದಕ್ಕೆ ಬಂದಿರಣ್ಣ? ಅಲ್ರಿ, ಗಂಡ ಹೆಣ್ತಿನ ಒಂದು ಗೂಡಿಸ್ತಾರ ಅಂತ ನೀವು ಬಿಟ್ಟೆ ಬಿಡ. ಯಾಕೋ ಯಪ್ಪ ಹಿಂಗ್ಯಾಗ? ನೋಡ್ಕೊಂಡ, ಹರಿಯುವ ನೀರನ್ನ, ಬೀಸುವ ಗಾಳಿಯನ್ನ, ಉದಯಿಸುವ ಸೂರ್ಯನನ್ನ ಯಾರೂ ತಡೆಯಕ್ಕಾಗೋದಿಲ್ಲ. ಹಾಗೆ ಅವರಿಬ್ರು ಪ್ರೀತಿ ಮಾಡ್ತಾ ಇದ್ದಾರೆ. ನೀನ್ ಯಾಕೆ ತಡಿತಾ ಇದ್ದಿ? ಅವರಿಬ್ರು ಜೋಡಿ ಹಕ್ಕಿಗಳು, ಹಾರಾಡ್ತಾ ಇರ್ಲಿ. ಬಿಟ್ಟು ಬಿಡು. ಹಿಂಗ ಬಾದಾಮಿಗ ಉಂಟ ನೋಡಿ ಏನು ಅನ್ನಕತ್ತಾರ ಅವರು. ಹಾರುವ ಹಕ್ಕಿಗಳಂತ ನೀವು. ಬಿಟ್ಟು ಬಿಡು. ನೀವು ಹಾಂಟೆ ಬಿಡು. ನಮ್ಮಿಬ್ಬರನ್ನ ಕಳಿಸ್ಕೊಡ್ರಿ, ನಿಮ್ಮ ಕಾಲಿಗೆ ಬೀಳ್ತೀನಿ. 100 ವರ್ಷ ಸುಖವಾಗಿ ಬಾಳಮ್ಮ. ನಿನ್ನ ಆಸೆನೂ ಹೆಂಗೈತೆ ನಡ್ರಿ. ಏನು ಮಾಡೋದ್ರಿ? ದಾನದಲ್ಲಿ ಯಾವ ದಾನ ಶ್ರೇಷ್ಠ? ಯಾವುದು? ಅನ್ನದಾನ ಶ್ರೇಷ್ಠ. ಹೌದು. ರಕ್ತದಾನ ಶ್ರೇಷ್ಠ. ಕಣ್ಣು ದಾನ ಶ್ರೇಷ್ಠ. ಹೌದು. ಇದನ್ನೆಲ್ಲ ಮೀರಿ ಹೆಂಡತಿ ದಾನ, ಅದೊಂದು ದಾನ ಐತೇನ? ಅದು ರೊಕ್ಕಿರೋಂಥ ನಮ್ಮಂಥ ಮುದುಕರು ಇಂಥ ಹರಿಯದ ಹುಡುಗಿಯರನ್ನ ಕಟ್ಕೊಂಡ್ಬಿಟ್ರೆ ದಾನ ಮಾಡೋದ ನಾವು ಏನು ಮಾಡೋಕ್ಕಾಗಲ್ಲ. ಗುಂಡ, ನೀನೇ ಅವ್ರಿಬ್ರು ಕೈ ಹಿಡಿಸಿ ತ್ಯಾಗ ಜೀವಿಯಾಗು. ಆಯ್ತು ಬರ್ರಪ್ಪ. ಹೆಂಗೆ ಬಾಳೆ
ಹೂವಾಗಿದೆ ಬಾಳು ಜೇನಾಗಿದೆ ಬಾಳು ಹಾಯಾಗಿದೆ ನಿನ್ನ ಸೇರಿ ಈಗ ಜೀವವಾಗಿದೆ I love you. ಸುಜಾತ ನನ್ನ ಹೆಂಡತಿ ನನ್ ಬಿಟ್ಟು ಹೋದ್ಲಯ್ಯಪ್ಪ ನಾ ಏನು ತಪ್ಪು ಮಾಡಿದೆ ಹೇ ಗೋಪಿ ನನ್ನ ಆತ್ಮೀಯ ಸ್ನೇಹಿತ ಗೋಪಿ ನೋಡ ನನ್ನ ಹೆಂಡತಿ ನನ್ನ ಬಿಟ್ಟು ಹೊಂಟಾಳ ನೋಡ ಕರೆಯೋ ಹಾಕಿಲ್ಲ ಹೇ ಹನುಮ ನನ್ನ ಹೆಂಡತಿನ ಬೇಕನು ನಿನಗ ನನ್ನ ಹೆಂಡತಿ ಬೇಕು ನಿನಗ ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು ನೀತಿ ಹೇಳುವ ನೀನೆ ನೀತಿಯನ್ನು ಮುರಿದೆ ಆಗಿದ್ದರು ನೀ ಮೂಕನಾದೆ ಬಾಯಿದ್ದರು ನೀ ಮೂಕನಾದೆ